27 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ. ಸಾವಂದ್ರೆ ಭಯ ಪಡೋದಕ್ಕೆ ಹಲಾಲ್ ಟೋಪಿ ಹಾಗೆ ಗಲ್ಲಿಗಲ್ಲಿ ತಿರುಗೋ ಕಂತ್ರಿ ಕಜ್ಜಿ ಗೂಂಡ ರೌಡಿ ಅನ್ಕೊಡೋದಲ್ಲ. ಮದಕರೇ ಯಾರು ಕಾಂಜಿ ಪೇಂಜಿ ಅಲ್ಲ. ಅರ್ಥ ಮಾಡ್ಕೋ ಕಿಚ್ಚ. ಓಕೆ, ಅರ್ಥ ಮಾಡ್ಕೋ ನೀನು. ಇಲ್ಲಿ ಮನೆ ನಿಮ್ದು? ಇದೇ ಮನೆ. ಇದೇ ಮನೆ? ಸುದೀಪ್ ಅವ್ರ ಮನೆ ಇಲ್ಲೇ ಇದೆ. ಚಿಕ್ಕವನಿದ್ದಾಗ ಸುದೀಪ್ ಸರ್ ಅಪ್ಪಟ ಅಭಿಮಾನಿ ನಾನು. ಎಕ್ಸ್ಪ್ರೆಸ್ ಅವ್ರು ಹೇಗೆ ಮಾತಾಡ್ತಾರೆ, ಹೇಗೆ ಹಳ್ತಾರೆ ಅನ್ನೋದು ಒಂದು ಮೂಮೆಂಟಲ್ಲಿ ನಾನು ಚಿಕ್ಕವನಿದ್ದಾಗ ಮಾಡ್ತಾ ಇದ್ದೆ. ಅರ್ಥ ಪಡ್ತಿದ್ದಲ್ಲ, ಅರ್ಥ ಮಾಡ್ಕೋ ಕಿಚ್ಚ. ಕೋಪ ಪಡೆ ಸರಿ ಇಲ್ಲ ಕಿಚ್ಚ. ಅರ್ಥ ಮಾಡ್ಕೋ ನಾನು ಯಾಕೆ ಅರ್ಥ ಪಡ್ತಿರಲ್ಲ. ಅವರೇ ನಮಗೆಲ್ಲ ತನ್ನ ಕೊಡ್ತಾರೆ, ಹೂವಿನಾರ ಹಾಕ್ತಾರೆ, ಚಪ್ಪಾಳೆ ತಡ್ತಾರೆ, ಖುಷಿ ಆಗುತ್ತೆ, ಅಮೌಂಟು ಬರುತ್ತೆ. ಸುದೀಪ್ ಸರ್ ನನಗೆ ಪಂಚಪ್ರಾಣ. ಅವ್ರ ಹೆಸರಿಂದ ನಾನು ಬದುಕ್ತಾ ಇದ್ದೇನೆ. ಶಿವ ಶಿವ ಶಂಭೋ. ಇದು ನಮ್ಮ ಸಂಘದ ಬೋರ್ಡ್ ಸರ್. ನಮ್ದೊಂದು ಸಂಘ, ಈ ಸಂಘಟನೆ ಮುಖಾಂತರನೇ ನಾವೆಲ್ಲ ಮಾಡ್ತಕ್ಕಂಥದ್ದು. ಎಷ್ಟು ಜನ ಇದ್ದೀರಿ ಸಂಘಟನೆಗೆ? ಇಲ್ಲ, ಎಲ್ಲ ಇದ್ದೀವಿ ಸರ್. ನಮ್ಮ ಜನ ಪ್ರತಿಯೊಬ್ಬರು ಕೂಡ ಎಲ್ಲದರಲ್ಲೇ ಇದ್ದೀವಿ. ಇದು ನಿಮ್ಮ ಕಾಲೋನಿ? ಹೌದು ಸರ್. ಹೇಳ್ದೆ ಸರ್, ಹಿಂದ್ಗಡೆ ಹಳ್ಳ ಇದೆ, ಜಮನಾಥ್ ಗುಡ್ಡ ಅಂತ ಹೇಳಿದ್ವಲ್ಲ ದೇವಸ್ಥಾನ, ಅಲ್ಲಿಂದ ಬಂದರೆ ನೀರು ಇದೆಲ್ಲ ಇಲ್ಲಿವರೆಗೆ ನಿಂತಿದ್ವಿ ಸರ್. ಈ ಮಟ್ಟ, ಇದೇ ಮಟ್ಟದವರೆಗೆ ಇದೆಲ್ಲ ನೀರು. ಇದು ಅಂಗನವಾಡಿ ಶಾಲೆ ಸರ್. ಇಲ್ಲಿ ಗಾಡಿ ಮೇಲೆ ಕುಂತಿದ್ದಾನಲ್ಲ ಸರ್, ಕಿಚ್ಚ ಸುದೀಪ್ ಇದಾರಲ್ಲ ಇವರು ಜೂನಿಯರ್ ಕಿಚ್ಚ. ಆದರೆ ಇದು ಸ್ಟೇಜ್ ಎಲ್ಲ ಕೊಡ್ತಾರೆ. ಹೊಸಪೇಟೆ ಸುದೀಪ್. ಹಾಂ, ಬನ್ನಿ ಸುದೀಪ್ ಅವ್ರು ಮಾತಾಡ್ಸೋಣ. ಮಾತಾಡ್ಸಿ. ಸುಡುಗಾಡು ಸಿದ್ದರ ಸಮುದಾಯದ ಸುದೀಪ್ ಅವ್ರನ್ನ ಮಾತಾಡ್ಸೋಣ. ಬೆಸ್ಟ್ ವಿರೂಪಾಕ್ಷಿ ಅಂತ ಅನೇಕ ಕಲಾವಿದರಿಂದ ನಾವು, ನಮ್ಮ ಅಜ್ಜ ವಿರೂಪಾಕ್ಷಪ್ಪರು ಮನೆಗೆ ಹೋಗಿದ್ರಲ್ಲ, ನಮ್ಮ ತಾತ ಅವರು ಕೂಡ ನಾವು ಸಣ್ಣ ಪುಟ್ಟ ಅವರು ಮಿಮಿಕ್ರಿ ಮಾಡ್ತಾಯಿದ್ವಿ. ಸುದೀಪ್ ಸರ್ ಮಿಮಿಕ್ರಿ ಮಾಡ್ತಾ ಅವ್ರು ಅಭಿನಯ ಮಾಡ್ತಾರೆ. ಗೆಟಪ್ಪಲ್ಲಿ ಕಾಮಿಡಿ ಕ್ಲಬ್ ಜಿ ಕನ್ನಡ ಮಾಡಿ ಹೋಗಿದ್ದೀವಿ. ಜಿ ಕನ್ನಡ ಕಾಮಿಡಿ ಕ್ಲಬ್ ಎಲ್ಲ ಮಾಡಿದ್ವಿ. ಇವಾಗ ಓನ್ ರಾಜೇಶ್ವರಿ ಮೆಲೋಡಿಸ್ ಆರ್ಕೆಸ್ಟ್ರಾ ಇದೆ ನಮ್ಮದು. ಆರ್ಕೆಸ್ಟ್ರಾ ಕೂಡ ಯೂನಿಟ್ ಮಾಡ್ತಾ ಇರ್ತಾರೆ, ಹೋಗ್ತಾ ಇರ್ತೀವಿ ಎಲ್ಲ ಶೋ, ಊರಿಗೆ ಹೋಗ್ತಾ ಇರ್ತೀವಿ. ಇದೇ ಕೆಲಸ ಇದೆ ಬಿಟ್ಟು ಬೇರೆ ಯಾವುದಿಲ್ಲ. ಮಿಮಿಕ್ರಿ ಆರ್ಟಿಸ್ಟ್, ಸಿಂಗಿಂಗ್ ಮಾಡ್ತೀವಿ. ಹೌದಾ? ಮಿಮಿಕ್ರಿ ಮಾಡಿ. ನನ್ನ ಪ್ರೀತಿಯ ಸಮಸ್ತ ಜನತೆಗೂ ಹಾಗೂ ನಿಮ್ಮ ಪ್ರೀತಿಯ ಜೂನಿಯರ್ ಕಿಚ್ಚ ಸುದೀಪ್ ಮಾಡ್ತಿರುವ ನಮಸ್ಕಾರಗಳು. ಸಾವಂದ್ರೆ ಭಯ ಪಡೋದಕ್ಕೆ ಹಲಾಲ್ ಟೋಪಿ ಹಾಗೆ ಗಲ್ಲಿಗಲ್ಲಿ ತಿರುಗೋ ಕಂತ್ರಿ ಕಜ್ಜಿ ಗೂಂಡ ರೌಡಿ ಅನ್ಕೊಡೋದಲ್ಲ. ಮದಕರೇ ಯಾರು ಕಾಂಜಿ ಪೇಂಜಿ ಅಲ್ಲ. ಅರ್ಥ ಮಾಡ್ಕೋ ಕಿಚ್ಚ. ಓಕೆ, ಅರ್ಥ ಮಾಡ್ಕೋ ನೀನು. ಈ ಥರ ಥ್ಯಾಂಕ್ ಯು. ಎಲ್ಲ ಶೋ ಮಾಡ್ತಾ ಮಿಮಿಕ್ರಿ ಕಾಮಿಡಿ ಕ್ಲಬ್ಗೆ ಜಗ್ಗೇಶ, ರಕ್ಷಿತ್ ಅವರೆಲ್ಲ ಶೋಗೆ ಹೋಗಿ ಬಂದಿದ್ದು ನಾವು. ಅನೇಕ ಉತ್ತರ ಕರ್ನಾಟಕ ಸಹಕಾರ ಭಾಳ ಇರೋದು ನನಗೆ. ಈ ಕಡೆ ಉತ್ತರ ಕರ್ನಾಟಕ ಸಹಕಾರ ಭಾಳ, ಅಂಜು ಬಸಾಯಿ ಆಗಲಿ, ಭಾಳ ಬೆಳಗುಂದಿ ಎಲ್ಲ ನಮ್ಮ ಸ್ನೇಹಿತರು ಆಗಿತ್ತು. ಇಲ್ಲಿ ಮನೆ ನಿಮ್ಮದು? ಇದೇ ಮನೆ ನಾವು. ಇದೇ ಮನೆ? ಸುದೀಪ್ ಅವ್ರ ಮನೆ ಇಲ್ಲೇ ಇದೆ. ಒಳ್ಳೆ ಸುದೀಪ್ ಥರನೇ ಮಾಡ್ತಿರಲ್ಲ, ಹೆಂಗೆ ಕಲ್ತಿರಿದೆಲ್ಲ? ಎಲ್ಲ ವಿಡಿಯೋ ಅವರು ಗೆಟಪ್ಪಲ್ಲಿ ಹೋದರೆ. ಸುದೀಪ್ ಅವ್ರು ನೋಡಿದಾರೆ ನಿಮ್ಮ ಆ್ಯಕ್ಟಿಂಗು? ಇಲ್ಲ ಹೋಗಿಲ್ಲ, ಅವ್ರು ನೋಡಿಲ್ಲ. ಅವ್ರು ಕಾಂಟ್ಯಾಕ್ಟ್ ಮೀಟ್ ಆಗ್ಬೇಕು ಅಂದ್ಕೊಂಡಿದ್ದೀನಿ, ಅದು ಆಗ್ತಾಯಿಲ್ಲ ಇನ್ನೂ. ಎಲ್ಲ ಅದನ್ನ ಕೇಳ್ತಾ ಇರ್ತಾರೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಿಮ್ಮ ಫ್ಯಾಮಿಲಿನವರಲ್ಲ? ಹಾಂ, ಇಲ್ಲ ನಮ್ಮಮ್ಮ. ಸುದೀಪ್ ಅವ್ರ ತಾಯಿ ಅವ್ರ ನಮ್ಮಮ್ಮ, ಅವ್ರ ಕುಂತಿದ್ದಾರೆ ನಮ್ಮ ಅಪ್ಪಾಜಿ. ಹಾಗೆ ನಮ್ಮ ಅಪ್ಪಾಜಿ ಅವರು. ಏನವ್ರ ಹೆಸರು? ದುರ್ಗಪ್ಪ. ಹಾಂ, ನಮ್ಮ ರೂಮ್ ಸರ್. ಸುದೀಪ್ ಸರ್ ರೂಮು. ಬನ್ನಿ. ಇಲ್ಲ ರೀ, ಇದು ದೀವಿಲನ್ ಗೆಟಪ್. ಮದುವೆ ಕಾರ್ಯಕ್ರಮದಲ್ಲಿ ಹಾಕಿದ್ದೆ ನಮಗೆ ನಮ್ಮ ಮಿಸಸ್. ಇದು ನಾನು ಮದುವೆ ಆಗಿದೆ? ಹಾಂ, ಮದುವೆ ಆಗಿದೆ. ಒಂದು ಪಾಪ ಇದೆ. ಹಾಂ, ಲವ್ ಮ್ಯಾರೇಜ್ ಸಂಬಂಧಿಕರದಲ್ಲಿ. ಈಗ ನಾ 5 ತಿಂಗಳಲ್ಲಿ ಬಿದ್ದಿದೆ ಪಾಪಗೆ. ಆ್ಯಕ್ಚುಲಿ 1.5 ವರ್ಷ ಆಯ್ತು ನಮ್ಮದು ಮದುವೆ ಆಗಿ. ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತೀನಿ. ಚಿಕ್ಕವನಿದ್ದಾಗ ಸುದೀಪ್ ಸರ್ ಅಪ್ಪಟ ಅಭಿಮಾನಿ ನಾನು. ಬಟ್ ಅವರ ಅಭಿಮಾನಿ ತಕ್ಕಂತೆ ನಾನು ಅವ್ರ ವಾಯ್ಸಲ್ಲಿ, ಅವ್ರ ಗೆಟಪ್ಪಲ್ಲಿ, ಅವ್ರ ಆ್ಯಕ್ಷನಲ್ಲಿ, ಎಕ್ಸ್ಪ್ರೆಸ್ ಅವ್ರು ಹೇಗೆ ಮಾತಾಡ್ತಾರೆ, ಹೇಗೆ ಹಳ್ತಾರೆ ಅನ್ನೋದು ಒಂದು ಮೂಮೆಂಟಲ್ಲಿ ನಾನು ಚಿಕ್ಕವನಿದ್ದಾಗ ಮಾಡ್ತಾ ಇದ್ದೆ. ಅವಾಗಿಂದ ನನಗೆ ಅವರ ಅಪ್ಪಟ ಅಭಿಮಾನಿಗಳು ನಾವು. ನೋಡು ಇಷ್ಟಪಡ್ತಿದ್ದೀರಿ, ಅರ್ಥ ಪಡ್ತಿದ್ದಲ್ಲ, ಅರ್ಥ ಮಾಡ್ಕೋ ಕಿಚ್ಚ. ಕೋಪ ಪಡೆ ಸರಿ ಇಲ್ಲ ಕಿಚ್ಚ. ಅರ್ಥ ಮಾಡ್ಕೋ ನಾನು ಯಾಕೆ ಅರ್ಥ ಪಡ್ತಿರಲ್ಲ. ಅರ್ಥ ಮಾಡ್ಕೋ ಪ್ರಿಯಾ. ಅವ್ಳಿಗೆ ಏನು ಮಾಡಿ ನನಗೆ ಏನು ಗೊತ್ತಿಲ್ಲ ಪ್ರಿಯ. ನಾನು ಅರ್ಥ ಮಾಡ್ಕೋ ಪ್ರಿಯ, ನನಗೆ ಗೊತ್ತಿಲ್ಲ. ಮತ್ತೆ ಕಿಚ್ಚ ಪ್ರಿಯ, ನಾನು ಕಿಚ್ಚ. ಅರ್ಥ ಮಾಡ್ಕೋದಲ್ಲ ಈ ಥರ. ಎಸ್, ಬಿಗ್ ಬಾಸ್ ಸರ್ ಸುದೀಪ್ ಸರ್ ಮಾತಾಡ್ಬೇಕಂದ್ರೆ, ಸಣ್ಣ ಪುಟ್ಟ ಯಾರಿಗೂ ಪ್ರೀತಿಯಿಂದ ಮಾತಾಡ್ಬೇಕಾದ್ರೆ ಅವರು ಸುದೀಪ್ ಸರ್ ಯಾವ ಥರ ಮಾತಾಡ್ತಂದ್ರೆ, ಪ್ರೀತಿಯವರೇ ನಮ್ಮ ಸ್ನೇಹಿತರಾಗಿ ಕಟ್ಟಿ ನಮ್ಮ ಮುಂದೆ ಬಂದು ಕುಂತ್ಕೊಂಡು ನಮಗೆ ಮಾತಾಡಿ ನಮಗೆ 4 ಮಾತು ಹೇಳಿ ಹೋಗ್ತಿರ್ತಾರೆ ತಾವು. ಓಕೆ, ಬಟ್ ಅದಕ್ಕಿಂತ ಮುಂಚೆ ನೀವು ಏನು ಮಾತಾಡ್ದಂತ ತಿಳ್ಕೊಳ್ಳಿ. ಅದು ಕುಂತಿದ್ದೀವ, ನಾವು ಮಾತಾಡಿದ್ವಿ ಅನ್ನೋದಕ್ಕಿಂತ ಮುಂಚೆ ನೀವು ಏನು ಮಾತಾಡಿದಂಥ ಮಾತಿನ ಮೇಲೆ ಲೆಗ ಇರಲಿ ಪ್ರಿಯವರು. ನಿಮಗೆ ಏನು ಮಾತಾಡ್ತೀರಿ ನೀವು?
ಅವ್ರು ಮಾತಾಡಿದ್ದು ಬೇರೆ, ನೀವು ಮಾತಾಡಿದ್ದು ಬೇರೆ. ಓಕೆ, ಯಾರೇ ಬರಲಿ ಯಾರೇ ಹೋಗಲಿ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ನಡವಳಿಕೆ ಯಾವುದೇ ಇದ್ರೂ ಕೂಡ ಈ ನಿಮ್ಮ ಸಮಾಜಕ್ಕೆ ನೀವೇ ಹೊಣೆ ಆಗಿರ್ತಾರೆ ಹೊರತು ಯಾರು ಬರಲ್ಲ. ಓಕೆ, ತಿಳ್ಕೊಳ್ಳಿ ಈ ನಿಮ್ಮ ಪ್ರೀತಿ ಕಿಚ್ಚ. ಥ್ಯಾಂಕ್ ಯು. ಎಷ್ಟು ನಿಮಗೆ ಈಗ? 25. ಲೈಫ್ ಈಗ ಬದುಕ್ತಿದ್ರಿ, ಮಿಮಿಕ್ರಿ ಮತ್ತು ಪರ್ಫಾರ್ಮೆನ್ಸ್ ಎಲ್ಲ ಬದುಕ್ತಾ ಇದ್ರಿ. ಮಿಮಿಕ್ರಿ ಅಂದರೆ ಭಾಳ ಬರ್ತವೆ, ಬಟ್ ನಾನು ಸುದೀಪ್ ಸರ್ ಬಿಟ್ಕೊಡಲ್ಲ. ಹಂಗೆ ಮಿಮಿಕ್ರಿ ಅಲ್ಲಿ ಮಾಡಲ್ಲ, ಸುದೀಪ್ ಸರ್ ಅಷ್ಟು ಓನ್ಲಿ ಮಾಡ್ತೀನಿ. ಸಿಂಗಿಂಗು ಮಾಡ್ತೀನಿ. ಇವಾಗ ಏನಾಗಲಿ ಮುಂದೆ ಸಾಗಲಿ ಆಡ್ತಾ ಇದ್ದೆ, ಜನಗಳೆಲ್ಲ ಸೆಂಟರ್ ಇರ್ತಾರೆ, ನಮ್ಮ ಮುಂದೆ ನಡೆದರಲ್ಲಿ. ನಿನ್ನೆ ಒಂದು ಶೋ ಇತ್ತು, ಅಲ್ಲಿ ಹೋಗಿದ್ವಿ. ಆ ಥರ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ನಾವು. ಇದು ಫುಲ್ ಟೈಮ್ ಕಲೆನೇ, ಫುಲ್ ಟೈಮ್ ಈ ಕಲೆನೇ ಬರ್ತಾ ಇರುತ್ತೆ. ಒಂದು ಫಂಕ್ಷನ್ಗೆ 6 ಸಾವಿರ ತೊಗೊತೀನಿ ನಾನು. ಮದುವೆ ಕಾರ್ಯಕ್ರಮ ಇರುತ್ತೆ, ಒಂದು 2 ಮಿನಿಟ್ ಒಂದು ಎಂಟ್ರಿ ಕೊಡ್ತೀನಿ, ಡೈಲಾಗ್ ಹೇಳ್ತೀನಿ, ಅಭಿಮಾನಿಗೂ ಖುಷಿ ಪಡಿಸ್ತೀನಿ, ಬಂದುಬಿಡ್ತೀನಿ. ಇನ್ನೊಂದು ಸಾಂಗ್ ಆಡ್ತೀನಿ, ಬಂದುಬಿಡ್ತೀನಿ ಅಷ್ಟೇ. ನಿನ್ನೆ ಶೋ ಇತ್ತು. ನಿನ್ನ ಡೈಲಿ ಇರಲ್ಲ, ಡೈಲಿ ಇದ್ದಾವೆ, ಬಟ್ ನಮ್ಮ ಟೈಮ್ ಸಾಕಂತ ಸಿಗಲ್ಲ. ಈಗ ಜೂನಿಯರ್ ವಿಷ್ಣುವರ್ಧನ್ ಕೇಳಿರ್ತಾರೆ, ಸರೋಜ್ ಕುಮಾರ್ ಕೇಳಿರ್ತಾರೆ, ಅವ್ರವ್ರಿಗೆ ಕೇಳಿರ್ತಾರೆ. ಆ ಥರ ಪ್ರೀತಿಯಾಗಿ ಕೇಳ್ತಾರೆ. ಈಗ ಸುದೀಪ್ ಅವ್ರು ಬೇಕಂದ್ಮೇಲೆ ನಾನು ಹೋಗ್ತೀನಿ. ಬಟ್ ಜೂನಿಯರ್ ಒಬ್ರು ಇರಲೇಬೇಕು. ಗಣೇಶ್ ಹಬ್ಬದಲ್ಲಿ ಅಂದರೆ ಭಾಳ ಬಿಸಿ ನಾವು ಎಲ್ಲ ಕಡೆ. ಹಾಂ, ಬಿಸಿ ಈ ಥರ. ಸೊ ಈಗ ಸುಡುಗಾಡು ಸಿದ್ಧರ ಕಮ್ಯುನಿಟಿ ಅವರು ಅಂತ ಹೇಗೆ ನೋಡ್ತಾರೆ ಸಮಾಜ? ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಎಲ್ಲರೂ ಚೆನ್ನಾಗಿ ಮಾಡ್ತೀಯ, ಅಲ್ಲಿ ಇಲ್ಲಿ ಪ್ರೋತ್ಸಾಹ ಇದೆ, ಬಟ್ ಬೆಂಬಲ ಅನ್ನೋದಿಲ್ಲ. ಯಾಕಂದರೆ ಈಗ ಇದ್ದೂರಲ್ಲಿ ಯಾರಿಗೂ ಮರೆಯೋದಿಲ್ಲ ಅಂತಾರಲ್ಲ, ಆ ಥರ ಇದ್ದೂರಲ್ಲಿ ಯಾರು ಮರೆಯೋದಿಲ್ಲಲ್ಲ. ಬಟ್ ನಾನು ಯಾವ ಹೊರಗಡೆ ಹೋಗಿ ಔಟ್ ಆಫ್ ಕಂಟ್ರಿಯಲ್ಲಿ ನಾನು ಶೋಗಳು ಮಾಡ್ತಿರ್ತೀವಲ್ಲ, ಅವರೇ ನಮಗೆಲ್ಲ ತುತ್ತನ್ನ ಕೊಡ್ತಾರೆ, ಹೂವಿನ ಹಾಕ್ತಾರೆ, ಚಪ್ಪಾಳೆ ತಡ್ತಾರೆ, ಖುಷಿ ಆಗುತ್ತೆ, ಅಮೌಂಟು ಬರುತ್ತೆ, ನಾವು ಮನೆಗೆ ಬರ್ತೀವಿ. ಸುದೀಪ್ ಸರ್ ನನಗೆ ಪಂಚಪ್ರಾಣ, ಅವ್ರ ಹೆಸರಿಂದ ನಾನು ಬದುಕ್ತಾ ಇದ್ದೀನಿ. ಅವ್ರ ಹೆಸರಿಲ್ಲ ನಾನು ಬೆಳಕು ಆಗ್ತಿದ್ದಿಲ್ಲ ಇಲ್ಲಿ. ಸುದೀಪ್ ಸರ್ ವಾಯ್ಸ್ ಅಷ್ಟೇ ಮಾತಾಡ್ತಿದ್ದೆ. ಬಟ್ ಅದಕ್ಕಿಂತ ಮುಂಚೆ ಸುದೀಪ್ ಸರ್ ವಾಯ್ಸ್ ಮಾತಾಡ್ಬಿಟ್ರೆ ಅಭಿಮಾನಿ ಅನ್ಕೊಂಡ್ಬಿಡ್ತಾರೆ. ನಾನು ಆಗಲ್ಲ. ಈಗ ವಾಯ್ಸ್ ಇವತ್ತು ಹೋಗಲಿ, ನಾನು ಅಪ್ಪಟ ಅಭಿಮಾನಿ. ಯಾಕಂದ್ರೆ ಚಿಕ್ಕವನಿದ್ದಾಗ ಅಭಿಮಾನಿ ನಾನು. ಸಣ್ಣನಿದ್ದಾಗೆಲ್ಲ ಹುಚ್ಚು ಥರ ಮಾತಾಡ್ತಾ ಇದ್ದೆ. ನಮ್ಮಮ್ಮ ನಮ್ಮ ಅಮ್ಮಗೆ ಬಂದು ಹೇಳ್ತಾಯಿದ್ರು, ಅವ್ನು ಸುಮ್ಮನೆ ಒಬ್ಬೊಮ್ಮನೆ ಮಾತಾಡ್ತಾನೆ, ಕರ್ಕೊಂಡೋಗಿ ಅವ್ರನ್ನ ಅಂತ ಹೇಳ್ತಿದ್ರು ಅವರು. ಯಾಕೆ ಹಂಗೆ ಮಾತಾಡ್ತೀಯ, ಸುಮ್ಮನೆ ಹೊಗಳೋದು ಮಾತಾಡೋದು, ಸ್ಕೂಲ್ ಬಿಟ್ಟಿದ್ದು ಗುಟ್ಲೆ ಫೈಟಿಂಗ್, ಸುಮ್ಮನೆ ಒಬ್ಬೊಬ್ಬನೇ ಹಿಂಗೆ ಅನ್ಕೊಂತ ಬರೋದು, ಹಿಂಗೆ ಮಾಡ್ತಾನಲ್ಲ ಅಂತ. ನನಗೆ ಆ್ಯಕ್ಚುಲಿ ಹೇಳ್ಬೇಕಂತ ಸುದೀಪ್ ಸರ್ ವಾಯ್ಸ್ ಇರೋದು ನನಗೆ 5ನೇ ಕ್ಲಾಸ್ ಇದ್ದೆ. ಬೇಸ್ ವಾಯ್ಸ್ ಯಾರಿಗೂ ಬರಲ್ಲ. ಇವಾಗ ಮಿಮಿಕ್ರಿ ಗೋಪಿ ಅವ್ರಿಗೆ ಬರಲ್ಲ ಸುದೀಪ್ ಸರ್ ವಾಯ್ಸ್. ಎಲ್ಲ ಮಿಮಿಕ್ರಿ ಮಾಡ್ತಾರೆ ಅವರು. ಅವ್ರ ವಾಯ್ಸ್ ಅವರಿಗೆ ಬರಲ್ಲ. ನನಗೆ 5ನೇ ತರಗತಿ ಇದ್ದೆ ಐತಲ್ಲ, ಅದನ್ನು ಪುಣ್ಯ ಅನ್ಕೊತೀನಿ. ಅವ್ರ ನಟನೆ ಆ್ಯಕ್ಷನ್ ಎಲ್ಲ ವಾಯ್ಸ್ಗಿಂತ ನಾನು ನಟನೆ ಕೂಡ ತುಂಬ ಭಾಳ ಮಾಡ್ಬಿಡ್ತೀನಿ ಇನ್ಸ್ಟಾಗ್ರಾಮ್ದಲ್ಲೆಲ್ಲ. ಹಾಂ, ನಡೀತಾ ಇದೆ. ಈಗ ಈ ಸುಡುಗಾಡು ಸಿದ್ಧರ ಕಮ್ಯುನಿಟಿ ಬಗ್ಗೆ ಯಾರು ಗೊತ್ತಾ ನಿಮಗೆ? ಇಲ್ಲ ಸರ್, ಕಮಿಟಿ ಅನ್ನೋದಕ್ಕಿಂತ ಏನಿಲ್ಲ. ಕಮ್ಯುನಿಟಿ ಈ ನಿಮ್ಮ ಜನಾಂಗ ಇದೆಯಲ್ಲ, ಸುಡುಗಾಡು ಸಿದ್ಧರ ಜನಾಂಗ ಅವ್ರ ಬಗ್ಗೆ ಯಾರು ಗೊತ್ತಾ ನಿಮಗೆ? ಇಲ್ಲ, ಅಂದರೆ ಅವು ಏನೋ ನಮ್ಮ ಮುತ್ತಾತರ ಮಾಡ್ತಿದ್ರು ಅವೆಲ್ಲ. ಚೋಳು ತೆಗೆದು ಇವತ್ತು ಹೋಗಿದ್ರಲ್ಲ ವಿರೂಪಾಕ್ಷಪ್ಪ ತಾತ ಅಂತ, ಅವ್ರು ಮಾಡ್ತಾಯಿದ್ರು. ಚೋಳು ತೆಗೆದು ಚೋಳು ಕಟ್ ಮಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ರು ಅವರು. ಈ ಥರ ಇತ್ತು. ನಮಗೆ ಅವರೆಲ್ಲ ನಮ್ಗೆ ಬರಲ್ಲ. ಅವ್ರ ಕಾಲದಾಗ ನಮ್ಗೆ ಹೋಗಿ ಬರಲ್ಲ. ಈ ಥರ ಅವ್ರ ಕಮಿಟಿ ಅಂತಂದರೆ ಅವ್ರ ಫ್ಯಾಮಿಲಿಗೆ ಅವ್ರು ತಕ್ಕಂತ ಅವ್ರು ಇದ್ದಾರೆ, ನಮ್ಮ ತಕ್ಕಂತ ನಾವಿದ್ದೀವಿ. ನಮ್ಮ ಕಲೆ ಏನಿದೆ ನಾವು ತೋರಿಸ್ತೀವಿ, ಅವ್ರ ಕಲೆ ಏನಿದೆ ಅವ್ರು ತೋರಿಸ್ತಿದ್ದಾರೆ. ಈಗ ನಮ್ಮ ಸಮಾಜ ನಮ್ಮ ಮುತ್ತಾತರ ಎಲ್ಲ ಮಾಡ್ತಾ ಬಂದಿದ್ದಾರೆ. ಈ ಕರ್ತವ್ಯ ಇದಕ್ಕೊಂದು ಭಾಳ ಬೆಲೆ ಇದೆ. ಈ ಜಾತಿ ಗೀತಿ ಇಟ್ಕೊಂಡು ನೋಡ್ತಾರೆ? ಇಲ್ಲ ಇಲ್ಲ ಇಲ್ಲ, ಆ ಥರ ಏನೂ ಇಲ್ಲ. ಭಾಳ ಬೆಳೆಸ್ತಾರೆ ಸುದೀಪ್ ಅವರು ಅಂತಂದರೆ. ಒಟ್ಟು ಸುದೀಪ ನನ್ನ ಕ್ಯಾರೆಕ್ಟರ್ ನೋಡ್ತಾರೆ, ಇಷ್ಟಪಡ್ತಾರಲ್ಲ. ನೋ ಜಾತಿ. ಸೂಪರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಶುಭವಾಗಲಿ, ನಮ್ಮ ಸಹೋದರರಿಗೆ ಒಳ್ಳೆಯದಾಗಲಿ. ತುಂಬ ಪ್ರತಿಭಾವಂತ ಕಲಾವಿದರು ಅವರು, ಹಾಗಾಗಿ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತಪ್ಪು ಮಾಡಿದವನಿಗೆ ದೇಹದ ಒಂದೊಂದು ನರದಲ್ಲೂ ಭಯ ಇರುತ್ತೆ ಸರ್, ಆದ್ರೆ ನನ್ನ ಭಯ ನನ್ನ ಯೂನಿಫಾರ್ಮ್ ಗೌರವದ ಮೇಲಿದೆ ಸರ್. ಈ ಏರಿಯೆಲ್ಲ ನಮಗೆ ನಿವೇಶನ ಕೊಡುವಾಗ ಇಲ್ಲಿಂದ ಹಿಂಗೆ ನಿವೇಶನ ಕೊಟ್ಟಿದ್ದಾರೆ, ನಮ್ಮ ಜನಗಳಿದ್ದಾರೆ ಎಲ್ಲ ಇಲ್ಲಿಂದ. ಇದು ಪಾರ್ಕ್, ಇದು ನಮಗೆ ಈ ನಿವೇಶನಕ್ಕೆ ಒಂದು ಪಾರ್ಕ್ ಕೊಟ್ಟಿದ್ದಾರೆ. ಇದು ಪಾರ್ಕ್ ಡೆವಲಪ್ಮೆಂಟ್ ಆಗಿಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಪಾರ್ಕ್ ಡೆವಲಪ್ಮೆಂಟ್ ಮಾಡ್ತಾರೆ. ನಿಮ್ಮ ಹೆಸರಿಗೆ ಹಕ್ಕುಪತ್ರಗಳಿದ್ದಾವೆ? ಹಕ್ಕುಪತ್ರ ಎಲ್ಲ ಇದೆ ಸರ್. ಕೊಟ್ಟವ್ರೆ? ಹಕ್ಕುಪತ್ರ ಕೊಟ್ಟಿದ್ದಾರೆ ಸರ್ ನಮ್ಗೆ ಆಲ್ರೆಡಿ 2011-12 ಹಕ್ಕುಪತ್ರ ಕೊಟ್ಟಿದ್ದಾರೆ. ಇಲ್ಲಾಂದರೆ ನಾಳೆ ಹಕ್ಕುಪತ್ರ ಕೊಡ್ತಾಯಿದ್ರು. ಇಲ್ಲಿ 2ನೇ ವರ್ಷಾಚರಣೆ ನಡೀತಾ ಇದೆಯಲ್ಲ, 2 ಲಕ್ಷ ಜನಗಳಿಗೆ ಹಕ್ಕುಪತ್ರ ಕೊಡ್ತಾ ಇದ್ದಾರೆ. ನಮ್ಗೆ ಹಕ್ಕುಪತ್ರ ಕೊಟ್ಟು 15 ವರ್ಷ ಆಯಿತು. ಹಕ್ಕುಪತ್ರ ಎಲ್ಲ ಕೊಟ್ಟಿದ್ದಾರೆ ಸರ್, ನಮ್ಮದೆಲ್ಲ ಇದೇನೆ. ಈ ಸಣ್ಣ ಪುಟ್ಟ ನಮಗೆ ಒಂದು ದೇವಸ್ಥಾನ, ನಮ್ಮ ಆರಾಧನೆ ಮಾಡ್ತಕ್ಕಂಥ ಒಂದು ದೇವಸ್ಥಾನ ಕಟ್ಕೊಂಡಿದ್ದೀವಿ. ಸ್ವಲ್ಪ ದೊಡ್ಡದಾಗೆ ಕಟ್ಕೊಂಡಿದ್ದೀವಿ ಮುಂಚೆ, ಬಟ್ ಅದು ಅಕ್ರಮ ಅಂದರೆ ಸರ್ಕಾರಿ ಜಾಗ ಇದು, ಪಾರ್ಕ್ ಇದು. ಅಂದರೆ ನಮ್ಮ ನಿವೇಶನಗಳಿಗೆ ಪಾರ್ಕಿಗೋಸ್ಕರ ಬಂದಿರತಕ್ಕಂಥ ಜಾಗ ಇಲ್ಲಿ ದೇವಸ್ಥಾನ ಕಟ್ ಮಾಡ್ದಂತೆ ಬೀಳಿಸಿದ್ರು. ಬಟ್ ಹಂಗೆ ನಮಗೊಂದು ಆರಾಧನೆ ಇರಲಿ ಅಂತ, ಯಾಕಂದರೆ ಯಾವುದೇ ಒಂದು ದೇವತೆ ಬೇಕಲ್ಲ ಅಟ್ಲೀಸ್ಟು. ಜಾಗ ಎಲ್ಲಿ ಇಲ್ಲ ಸರ್, ಹಂಗಾಗಿ ಕಟ್ಕೊಂಡಿದ್ದೀವಿ. ಮತ್ತು ಅವರು ಪಾರ್ಕ್ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ರೆ ತೆಗೆದು ಬಿಡ್ತೀವಿ. ಮತ್ತೆ ಯಾಕಂದರೆ ಸರ್, ಯಾಕೆ ಅವ್ರು ಸುಮ್ಮನೆ ಕೂತವ್ರೆಲ್ಲರೂ ಏನು ಮಾಡ್ತಾವ್ರಲ್ಲಿ? ಇವರೆಲ್ಲ ಮಕ್ಕಳಿನ ಶಾಲೆ ರಜೆ ಇದೆಯಲ್ಲ, ಇವರೆಲ್ಲ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು. ಈ ಶಾಲೆ ಎಲ್ಲ ರಜೆ ಇದೆಯಲ್ಲ, ಹಂಗೆ ಕೂತ್ಕೊಂಡಿದ್ದಾರೆ ಎಲ್ಲ. ಅವ್ರ ಹಸ್ಬೆಂಡ್ಗಳೆಲ್ಲ ಕೆಲಸ ಮಾಡೋಕೆ ಹೋಗ್ತಾರೆ, ಮಕ್ಕಳು ಅವರೆಲ್ಲ ಮಾತಾಡ್ಕೊಂತ ಕೂಡ್ತಾರೆ ಒಂದು ದೇವಸ್ಥಾನ ಈ ಥರ.
ಸರಿ ಸರ್. ಇನ್ನು ಟೆಂಪ್ರರಿ ಸುಮಾರು ಜನ ಇದ್ದಾರೆ. ಹೌದು ಸರ್, ಇನ್ನು ಸುಮಾರು ಜನ ಟೆಂಟ್ಗಳೆಲ್ಲ ಇದ್ದಾರೆ. ಈ ಥರ ಎಲ್ಲ ಕೋಳಿಗಳೆಲ್ಲ ಸಾಕ್ಕೊಳ್ತಾರೆ. ಈಗ ಕೋಳಿ ಇದೆ ನೋಡಿ, ಮಾರೋದು ಇದೆಲ್ಲ. ನಮ್ಮ ಅಂಗಡಿ ಸ್ವಲ್ಪ ಅಂಗಡಿ ನಮ್ಮ ಕಟ್ಟೆ ಒಂಥರ ನಮ್ಮ ಮುಖ್ಯ ಘಟ್ಟ ಇದು. ಈಗ ರಾಜ್ಯಕ್ಕೆ ವಿಧಾನಸೌಧ ಹೆಂಗೆ ಅಂದರೆ ಈ ಏರಿಯಾ ನಮ್ಗೆ ವಿಧಾನಸೌಧ ಇದೆ ಹಂಗೆ, ನಾವೆಲ್ಲ ಸೇರ್ತಕ್ಕಂಥ ಜಾಗ. ನಾವೇನೇ ಒಂದು ರಾಜ್ಯಕ್ಕೆ ವಿಧಾನಸೌಧ ಹೆಂಗಿದೆಲ್ಲ ಈ ಜಾಗ ನಮ್ಮದು ವಿಧಾನಸೌಧ ಇದ್ದಂಗೆ. ಚರ್ಚೆ ಏನಾದರೂ ಫಂಕ್ಷನ್ಗಳಿದ್ರೆ, ಈಗ ನಿನ್ನೆ ನಮ್ಮ ತಂದೆಯವರು ತೀರ್ಕೊಂಡಿದ್ರಲ್ಲ, ಊಟ ಎಲ್ಲ ಇಲ್ಲಿಗೆ ಮಾಡಿಸಿದ್ದು, ಅಡಿಗೆ ಮಾಡಿಸೋಕೆ. ನಮ್ಮದೊಂದು ಕಲ್ಯಾಣ ಮಂಟಪ ಇದ್ದಂಗೆ ಇದು. ಮದುವೆ ಕೂಡ ಇಲ್ಲೇ ಮಾಡಿಸ್ಬಿಡ್ತೀವಿ. ನಮ್ಮದು ನಮ್ಮ ಮನೆ ಮುಂದೆನೇ ಆಯಿತು, ಮನೆ ಮುಂದೆನೇ ಮಾಡ್ಕೊಂಡು ನಾವು. ನೀವು ಕಲ್ಯಾಣ ಮಂಟಪ ಬುಕ್ ಮಾಡಲ್ಲ? ಈ ಕಲ್ಯಾಣ ಮಂಟಪದಲ್ಲಿ ನಮ್ಮ ಜನ ಇನ್ನೂ ಮದುವೆ ಮಾಡೋಷ್ಟು ಮುಂದುವರೆದಿಲ್ಲ ಸರ್, ಮನೆ ಮುಂದೆನೇ ಮಾಡ್ತೀವಿ. ಅಂದರೆ ನಮ್ಮದು ಶಾಸ್ತ್ರ ಸಂಪ್ರದಾಯಗಳು ಭಾಳ ಇರ್ತವೆ. 5 ದಿನ ಮದುವೆ ನಮ್ಮದು, ಈಗ 2 ದಿನಕ್ಕೆ 3 ದಿನಕ್ಕೆ ಬಂದಿದೆ. 3 ದಿನ ಮದುವೆ. ಈಗ ಮುಂಚೆಲ್ಲ 7 ದಿನ ಇರ್ತಂತೆ, ಆಮೇಲೆ 5 ದಿನ ಆಯಿತು, ಈಗ ಒಂದೇ ದಿನಕ್ಕೆ ಬಂದುಬಿಟ್ಟಿದೆ ಕೆಲವೊಂದು. ಹಂಗೆ ಎಲ್ಲ ಫಂಕ್ಷನ್ಗಳೆಲ್ಲ ಇಲ್ಲೇ ಮಾಡೋದು, ಊಟ ತಿಂಡಿ ಅಡುಗೆ ಮಾಡಿಸಿದ್ರೆ ಜನರಿಗೆಲ್ಲ ಒಂಥರ ನಮಗೆ ರಾಜ್ಯದ ಶಕ್ತಿ ಸೌಧ ಇದ್ದಂಗೆ ಈ ಜಾಗ. ಎಲ್ಲ ನಾವೆಲ್ಲ ಸಿಮೆಂಟ್, ನಾವೆಲ್ಲ ದುಡ್ಡು ಹಾಕ್ಕೊಂಡು ಮಾಡ್ಕೊಂಡಿದ್ದೀವಿ ಇದನ್ನೆಲ್ಲ. ಕೆಲವೊಬ್ಬರು ದಾನಿಗಳು ಕೂಡ ಕೊಟ್ಟಿರ್ತಾರೆ. ಹೌದು, ಹೆಂಗೆ ಸರ್. ಇಲ್ಲಿರೋ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ. ಎಲ್ಲ ಕೆಲಸ, ಫ್ಯಾಕ್ಟ್ರಿಗಳು ಕೆಲಸಕ್ಕೆ ಹೋಗ್ತಾರೆ, ವ್ಯಾಪಾರ ಮಾಡ್ತಾರೆ, ವಿದ್ಯಾಭ್ಯಾಸ ಮಾಡ್ತಾರೆ, ಕಲೆ ಪ್ರದರ್ಶನ ಮಾಡೋದು. ಹಿರಿಯರೆಲ್ಲ ಕಲೆ ಪ್ರದರ್ಶನ ಮಾಡ್ತಾರೆ, ಯೂತ್ಸ್ ಎಲ್ಲ ಕೆಲಸ ಮಾಡ್ತಾರೆ, ವ್ಯಾಪಾರ, ಬಟ್ಟೆ ವ್ಯಾಪಾರ, ಸೋಪಿನ ವ್ಯಾಪಾರ, ಬೇರೆ 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 ವ್ಯಾಪಾರ. ಕೆಲವರು ಅಂಗಡಿ ಇಟ್ಕೊಂಡಿದ್ದಾರೆ, ಹೋಟೆಲ್ ಇಟ್ಕೊಂಡಿದ್ದಾರೆ, ಎಲ್ಲ ಬೇರೆ ಬೇರೆ ವ್ಯಾಪಾರ ಎಲ್ಲ ಮಾಡ್ತಾರೆ. ಮತ್ತು ಸುಡುಗಾಡು ಸಿದ್ಧರು ಅಥವಾ ಈ ಥರ ಅಲೆಮಾರಿ ಜನಾಂಗದ ಮೇಲೆ ಕಳ್ಳತನದ ಆರೋಪ ಇತ್ಯಾದಿ ಹೊರಿಸ್ತಾರಲ್ಲ ಅವ್ರಿಗೆ? ಇಲ್ಲ ಸರ್, ಎಲ್ಲೂ ಇಲ್ಲ. ಬೇಕಾದ್ರೆ ಕೇಳಿ ನೋಡಿ, ಬೇರೆ ಯಾವುದೋ ರಾಜಸ್ಥಾನ ಗುಜರಾತಿಂದ ಬರ್ತಾರಲ್ಲ ಆ ಥರದ್ದು. ನಾವಿಲ್ಲ ಮೂಲತಃ ಇರ್ತಕ್ಕಂಥವ್ರಲ್ಲ. ನಮಗೆ ನೀವು ಯಾವುದೇ ನಮ್ಮ ಉತ್ತರ ಕನ್ನಡ ಯಾವುದೇ ಊರಲ್ಲಿ ಹೋಗಿ ಸುಡುಗಾಡು ಸಿದ್ಧರು ಅಂತ ನೀವು ಕೇಳಿ ನೋಡಿ, ಬೇಕಾದರೆ ಬರೋ ಉತ್ತರ ನೋಡಿ. ಅದೆಲ್ಲ ನಮ್ದ್ರಲ್ಲಿಲ್ಲ ಸರ್. ನಿಮ್ದ್ರಲ್ಲಿಲ್ಲ? ಹಂಗಿದ್ದಿದ್ರೆ ನಾವು ಈ ಥರ ಗುಡಿಸ್ಲಾಕೊಂಡು ಹಾಕಿರ್ತಾ ಇದ್ದೀವಿ ಸರ್ ಇನ್ನು, ಅಲ್ವಾ? ನಾವಿಲ್ಲ, ನೀವು ಕೇಳ್ಪಟ್ಟಿರೋದು ರಾಂಗ್ ಅನಿಸುತ್ತೆ. ಅದೆಲ್ಲ ಯಾರು ಅಂತಂದರೆ ಈ ರಾಜಸ್ಥಾನಿ, ಗುಜರಾತಿ, ಬಿಹಾರಿಗಳೆಲ್ಲ ಬರ್ತಾ ಇರ್ತಾರಲ್ಲ, ಅವರು ಕೂಡ ಟೆಂಟ್ ಹಾಕೊಂಡಿರ್ತಾರೆ. ಅವ್ರ ಕಡೆಯಿಂದ ನಮಗೆ ಹೆಸರು ಎಲ್ಲೋ ಒಂದು ಕಡೆ ಕೆಟ್ಟಿರ್ಬೋದು. ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಆ ಥರ ಇಲ್ಲ ಸರ್. ನೀವು ಬೇಕಾದ್ರೆ ನಮ್ಮ ರಾಜ್ಯದ, ನಮ್ಮ ಹೊಸಪೇಟೆಯ ನೀವು ತಹಶೀಲ್ದಾರ್ ಆಫೀಸ್ಗೆ ಹೋಗಿ, DC ಆಫೀಸ್ಗೆ ಹೋಗಿ, ನಮ್ಮದೊಂದು ವ್ಯಾಲ್ಯೂವೇ ಬೇರೆ. ಇಲ್ಲಿ ನಿಮ್ಮ ಮೇಲೆ ಯಾವುದೋ ಕ್ರೈಮ್ ರೆಕಾರ್ಡ್ಸ್ ಇಲ್ಲ ಸರ್. ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡಿ ನೋಡಿ, 100% ಶೂರ್. ನಮ್ಮಲ್ಲೇ ಇಲ್ಲೇ ಇರ್ತಕ್ಕಂಥ KS ಆಫೀಸರ್ ಆಗಿದ್ದಾರೆ. ಈಗ ಯಾದಗಿರಿ ಡಿಸ್ಟಿಕಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಆಗಿದ್ದಾರೆ. ಅವ್ರು ಗುಡಿಸಲೇ ಬೆಳೆದವರು, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಆಗಿದ್ದಾರೆ. ಆ ಥರ ಎಲ್ಲ ಆ ಥರ ಕಳ್ಳತನ. ಜಾಬ್ ಸಿಗಲಿಲ್ವಾ? ಇಲ್ಲ ಸರ್, SCಗೆ 5-6 ಪೋಸ್ಟ್ಗಳಿರ್ತವೆ. ಸಾಕಷ್ಟು ಕಾಂಪಿಟೇಷನ್ ಇದೆ, 106 ಜಾತಿಗಳಿದಾವಲ್ಲ, ಕಾಂಪಿಟೇಷನ್ ಭಾಳ ಇರುತ್ತೆ. ಆಮೇಲೆ ನಮ್ಮದು ಆ ಲೆಕ್ಕಕ್ಕೆ ಅಷ್ಟೊಂದು ಮಾರ್ಕ್ಸು ಬಂದಿಲ್ಲ ಸರ್. CETಯಲ್ಲಿ ನಂದು ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟು, ಸಮಾಜ ವಿಜ್ಞಾನ. ಏನದು ಕಟ್ಟಪ್ ನಿಲ್ಲಿಸಿರ್ತಾರಲ್ಲ, ಅಷ್ಟು ಮಾರ್ಕ್ಸ್ ಬಂದಿಲ್ಲ ನಂದು. ಇನ್ನೂ ಜಾಸ್ತಿ ಸ್ಟಡಿ ಮಾಡಬೇಕಾಗಿದೆ. ನನಗೆ ಏಜ್ ಈಗ 34-35 ಸರ್. ಇನ್ನೂ ಅವಕಾಶ ಇದೆಯಾ? ಅವಕಾಶ ಇದೆ ಸರ್, ಟೀಚರ್ಗೆ ತುಂಬ ಅವಕಾಶ ಇದೆ. ಎಷ್ಟನೇ ವಯಸ್ಸಿಗೆ ಅಪ್ಲೈ ಮಾಡ್ಬೋದು? ನಾನು 40-45ವರೆಗೂ ಮಾಡ್ಬೋದು ಸರ್. ಘಟಲಿಂಗ ಮಠಲಿಂಗ ಆತ್ಮಲಿಂಗ ಅನಭೋಗಲಿಂಗ ಲಿಂಗ ಮಧ್ಯಂ ಜಗತ್ತೇ ಸರ್ವ. ಜಮುನಾಥಹಳ್ಳಿ ಅಂತಾರೆ, ಬಟ್ ಹೊಸಪೇಟೆಯಲ್ಲಿ ಏನೋ ಹೋಗಿ ನಾವು ಜಮುನಾಥಹಳ್ಳಿ ಅಂದರೆ ಅಲ್ಲಿ ತೋರಿಸ್ತಾರೆ. ಅಂದರೆ ಆ ಜಮುನಾಥಹಳ್ಳಿಯ ನಿವೇಶನ ಇದು. ಬಟ್ ಇಲ್ಲಿ ಜಮುನಾಥಹಳ್ಳಿ ಅಂತ ಬರಲ್ಲ, ಇಲ್ಲೆಲ್ಲ ರೋಡ್ಗಳು, ವೆಹಿಕಲ್ ಇರೋದ್ರಿಂದ ಧೂಳು ಜಾಸ್ತಿ ಬರ್ತಾ ಇರುತ್ತೆ. ಹಂಗಾಗಿ ಧೂಳುಪೇಟೆ ಕೂಡ ಅಂತ ಕರೀತಾರೆ. ಧೂಳುಪೇಟೆ? ಹೌದು ಸರ್. ಅಂದರೆ ಅದು ಇದು ವ್ಯಂಗ್ಯವಾಗಿ ಕರೀತಾರೆ. ಇಲ್ಲಿ ಧೂಳು ತುಂಬ ಎದ್ದೇಳ್ತಿತ್ತಲ್ಲ, ಹೇಳಿದ್ವಲ್ಲ ಲಾರಿ ಹೋಯ್ತು ಸರ್. ಇದು ಹೆಂಗಿತ್ತಂದರೆ ರಸ್ತೆ ಇರಲಿಲ್ಲ ಇಲ್ಲೆಲ್ಲ, ಇದೆಲ್ಲ ಖಾಲಿ ನಿವೇಶನ ಅಲ್ಲ. ಒಂದು ಸರಿ ಯಾವುದೋ ನ್ಯೂಸ್ ಚಾನಲ್ ಅವ್ರು ಬಂದಿದ್ರು, ಇದೇ ಥರ ವಿಡಿಯೋ ಮಾಡ್ತಾ ಇದ್ವಿ. ಹಿಂಗೆ ಲಾರಿ ಹೋಗ್ಬಿಡ್ತು. ಲಾರಿ ಹೋಯ್ತಲ್ಲ, ನಾವು ಯಾರು ಕಾಣಿಸ್ತಾ ಇಲ್ಲ, ಅಷ್ಟು ಧೂಳು ಎದ್ದೇಳ್ತಾ ಇತ್ತು ಮೇಲೆ. ಈಗ ಮಳೆ ಆಗಿದೆಲ್ಲ ಇಲ್ಲ, ಅದಕ್ಕೆ ನಾವು ಟಾರು ಕಾಂಕ್ರೀಟು ಇಲ್ಲ, ಏನಿಲ್ಲ ಸರ್. ಅದ್ರ ಬಗ್ಗೆ ಹೇಳಿದ್ನಲ್ಲ, ನಮ್ಮ ನಿವೇಶನ ಜನಗಳು ಎಲ್ಲರೂ ನಾವು ದುಡಿಯೋದು ಬಿಟ್ಟು ಒಂದು ದಿವಸ ಇದೇ ಭಾಗದಲ್ಲಿ ರಸ್ತೆ ತಡೆ ಮಾಡಿಬಿಟ್ಟಿದ್ದೀವಿ. ಇಲ್ಲಿಂದ ಗುಡ್ಡ ಕಾಣಿಸ್ತಾ ಇದೆಯಲ್ಲ, ನಾನು ಹೇಳಿದ್ನಲ್ಲ ಜೋಳದ ರಾಶಿ ಗುಡ್ಡ ಅಂತ, ಅಲ್ಲಿವರೆಗೂ ಟ್ರಾಫಿಕ್ ಜಾಮು, ಈ ಕಡೆ ಟ್ರಾಫಿಕ್ ಜಾಮು, ಲಾರಿಗಳು. ನಮ್ಮವರೆಲ್ಲ ಮಲಗಿಸ್ಬಿಟ್ಟಿದ್ದೀವಿ ನಾವು. ನೀವು ಗಾಡಿ ಹೋಗ್ತೀರಾ, ನಮ್ಮ ಮೇಲೆ ಹಾಕ್ಕೊಂಡು ಹೋಗಿ, ನಾವು ಸಾಯಕ್ಕೆ ರೆಡಿ. ಯಾಕಂದರೆ ಇಂಥ ಧೂಳಲ್ಲಿ ಸಾಯೋದಕ್ಕಿಂತ ಒಟ್ಟಿಗೆ ಸತ್ತೋಗ್ಬಿಡೋಣ. ನಮ್ಮವರೆಲ್ಲ, ನಮ್ಮ ಹಿರಿಯ ಎಲ್ಲರೂ ಅಡ್ಡ ಮಲಗಿಬಿಟ್ಟಿದ್ದೀವಿ ನಾವು. ಆ ವಿಡಿಯೋಗಳು ಸಿಗ್ಬೋದು ನನಗೆ ಯೂಟ್ಯೂಬಲ್ಲಿ ಅನಿಸುತ್ತೆ. ಅವಾಗ ನಮ್ಮ ಹತ್ರ ಫೋನ್ಗಳಿರಲಿಲ್ಲ ವಿಡಿಯೋ ಮಾಡೋಕ್ಕೆ. ಅಷ್ಟೆಲ್ಲ ಮಲಗಿ ಹೋರಾಟ ಮಾಡಿದ್ವಿ. ಅದಾದಮೇಲೆ CC ರೋಡ್ ಸ್ಯಾಂಕ್ಷನ್ ಆಯ್ತು ಸರ್. ಇದು 2018 ಡಿಸೆಂಬರಲ್ಲಿ ಚಾಲು ಆಯಿತು, ನವಂಬರ್-ಡಿಸೆಂಬರಲ್ಲಿ ಚಾಲು ಆಯಿತು. ಆವಾಗ ಯಾವುದೋ ಒಂದು ನಾವು ಕ್ಲಾಸಲ್ಲಿ ಓದಿದ್ವಿ, ಯಾರೋ ನಮ್ಮ ಡಿವಿಜನ್ ಯಾರೋ ಬರ್ದಿದ್ದಾರೆ, ಡಾಂಬರು ಬಂದಿದ್ದು, ದೇವನೂರು ಮಹಾದೇವರು ಡಾಂಬರು ಬಂದದ್ದು ಅಂತ ಒಂದು ಕತೆ ಓದಿದ್ವಿ ನಾವು. ಆ ಊರವರು ಡಾಂಬರ್ ಅಂದರೆ ಗೊತ್ತಿಲ್ಲ, ಅಷ್ಟು ಖುಷಿ ಪಡ್ತಾರೆ. ಆ ಥರ ನಮಗೆ ಇಲ್ಲಿ ಓಣಿಯಲ್ಲಿ ರಸ್ತೆ ಬರೋದು ನೋಡಿ, ನಮ್ಮ ಮನೇಲಿ ಹಬ್ಬ ಹೋಳಿಗೆ ಮಾಡ್ಕೊತಿದ್ವಲ್ಲ. ಯಾಕಂದ್ರೆ ನಮ್ಮ ಏರಿಯಾದಲ್ಲಿ
ಧೂಳಲ್ಲಿರೋ ನಾವು ರೋಡ್ ಬರ್ತಾ ಇದೆಯಲ್ಲ ಅಂತ. ಆ ಟೈಮಲ್ಲಿ ನಮ್ಮದು ಆನಂದ್ ಸಿಂಗ್ ಅವರು MLA ಆಗಿದ್ದರು, ಭಾಳ ಚೆನ್ನಾಗಿ ಮಾಡಿಕೊಟ್ರು ಸರ್. ಇದಲ್ಲದೆ ಒಂದು ದೊಡ್ಡ ದೊಡ್ಡ ನಗರದಲ್ಲಿ ಹಾಕಲ್ಲ ಐಮಾಸ್ಟ್ ಲೈಟ್ಗಳು, ಈ ಲೈಟ್ಗಳು ಕೂಡ ಹಾಕ್ಕೊಟ್ಟಿದ್ದೀವಿ ಸರ್. ಅಂದರೆ ಈ ಲೈಟ್ಗಳು ಅವ್ರು ಹಾಕ್ಕೊಡೋದಕ್ಕಿಂತ ನಾವು ಕೇಳಿದ್ದೀವಿ, ನಮ್ಮ ಹಕ್ಕು ಕತ್ಲಲ್ಲಿದ್ದೀವಿ ಸರ್. ಎಷ್ಟೋ ಜನ ಇಲ್ಲೆಲ್ಲ ಹಾವು ಚೇಳುಗಳು, ಇಲ್ಲಿ ನಾವೆಲ್ಲ ಒಂದು ಸರಿ ಮಾತಾಡ್ಕೊಂತ ಕುಂತ್ಬಿಟ್ಟಿದ್ವಿ, ಏನೋ ಒಂದು ಸಮುದಾಯದ ವಿಚಾರ, ದೊಡ್ಡ ಹಾವು ಬಂದುಬಿಟ್ಟಿತ್ತು, ಕಂಡಿಲ್ಲ ನಮಗೆ, ಬೆಳಕಿಲ್ಲ. ಆವಾಗ ನಾವು ಆನಂದ್ ಸಿಂಗ್ ಅವರಿಗೆ ಆಗಿರ್ಬೋದು, ಲೋಕಲ್ MLA ಎಲ್ಲ ಮಾಡಿದ್ವಿ ಈ ಥರ ಲೈಟ್ಗಳು. ಬಟ್ ಈಗ ಆಫ್ ಆಗಿದೆ, ಅವ್ರು ಏನೋ ತಾಂತ್ರಿಕ ದೋಷದಿಂದ ಆನ್ ಆಗಿಲ್ಲ. ಒಂದು ನಿಮ್ಮದು ಮಾಧ್ಯಮ ಮೂಲಕ ಒಂದೇ ಒಂದು ಸಣ್ಣದು ಮನವಿ ಮಾಡ್ಕೊತೀವಿ ಸರ್. ಇಲ್ಲಿಂದ ಕಾಲುವೆಗೆ 1 ಕಿಲೋಮೀಟರ್ ರೋಡ್ ಇದೆ, ಕಾಲುವೆ ಮೇನ್ ರೋಡ್ಗೆ. ಏನು ಕಾಲುವೆ? ಬಳ್ಳಾರಿ ರೋಡು, ನಮ್ಮ ಮೇನ್ ರೋಡ್ಗೆ. ಇದೆಲ್ಲ ಹಿಂದ್ಗಡೆ ಫ್ಯಾಕ್ಟ್ರಿ ಹಿಂದ್ಗಡೆ ಇದೀವಲ್ಲ, ಮೇನ್ ರೋಡ್ಗೆ 1 ಕಿಲೋಮೀಟ್ರ್ ದೂರ ಇದೆ. ಇಲ್ಲೊಂದು 4 ಲೈಟ್ ಬಿಟ್ಟರೆ ಎಲ್ಲೂ ಲೈಟ್ ಇಲ್ಲ. ನಮ್ಮ ಹೆಣ್ಮಕ್ಳು ಅದು ಇದು ಕೆಲಸ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ 7-8 ಗಂಟೆ ಆಗ್ಬಿಡುತ್ತೆ. ರಾತ್ರಿ ನಡ್ಕೊಂಬರೋದು, ಕತ್ಲಲ್ಲಿ ನಡ್ಕೊಂಬರ್ತಾರೆ. ಇದೊಂದು ಅಲ್ಲಿವರೆಗೆ ಲೈಟ್ ಹಾಕ್ಬೇಕು ಸರ್, ಅದು ನನ್ನ ಮನವಿ. ನಿಮ್ಮ ಮಾಧ್ಯಮದ ಮೂಲಕ ಕೇಳಬಾರ್ದು, ಆದರೆ ಕೇಳ್ತಾ ಇದ್ದೀವಿ. ಲೈಟ್ಗಳಿಲ್ಲ, ಸುಮಾರು ಜನ ಹೆಣ್ಮಕ್ಳು. ಅದೇ ಸರ್, ಜೋಳದರಾಶಿ ಗುಡ್ಡ, ಅದು ಜಂಬುನಾಥ ಗುಡ್ಡ ಹಿಂದೆ ಕಾಣ್ತಾ ಇದೆ. ಯಾವ್ದಾದ್ರು ಒಂದು ಮನೆ ಮೇಲಿಂದ ತಕ್ಕೋಬಹುದು. ಈ ಆ ಗುಡ್ಡದ ಮೇಲೆ ಒಂದು ದೇವಸ್ಥಾನ ಏನೋ ಇದೆಯಲ್ಲ, ಜಂಬುನಾಥ ಅಂದರೆ ಈ ಹಂಪಿ ಕ್ಷೇತ್ರ ಏನಿದೆಯಲ್ಲ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗೋದಕ್ಕಿಂತ ಮುಂಚೆನೇ ಜಂಬುನಾಥ ಅಂತಕ್ಕಂಥ ಒಂದು ಕ್ಷೇತ್ರನ ಆ ಕಾಲದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಗಡಿ ಭಾಗ, ಅವಾಗೆಲ್ಲ ವಿಜಯನಗರದ ಗಡಿ ಭಾಗ, ಚಾಳುಕ್ಯರ ಗಡಿ ಭಾಗ ಇತ್ತಲ್ಲ, ಆ ಗಡಿ ಭಾಗದಲ್ಲಿ ಇಲ್ಲಿ ಇದೆಲ್ಲ ನಮ್ಮದು ತುಂಗಭದ್ರಾ ಅಲ್ಲ, ದೋಬ್ ಪ್ರದೇಶ ಅಂತ ಕರೀತೇವೆ. ತುಂಗಭದ್ರಾ ಮತ್ತು ಕೃಷ್ಣ ಎರಡರ ನಡುವಿನ ಪ್ರದೇಶ ದೋಬ್ ಪ್ರದೇಶ. ಈಗ ಕೃಷ್ಣ ನದಿ, ಈ ಕಡೆ ತುಂಗಭದ್ರಾ ನದಿ ಮಧ್ಯೆ ಇರೋ ಪ್ರದೇಶ ದೋ ಅಬ್ಬು. ಇದು ಅವಾಗೆಲ್ಲ ನಮ್ಮ ಗಡಿ ಭಾಗ ಹೆಂಗಿತ್ತಂದರೆ ನದಿಗಳೇ ಗಡಿ ಭಾಗ. ಈಗ ನಾವು ಕಾವೇರಿ ತೀರ, ಕಾವೇರಿ ಸೀಮೆ ನಮ್ಮದು ಹಳೆ ಮೈಸೂರು ಭಾಗ, ನಮ್ಮ ತುಂಗಭದ್ರಾ ಸೀಮೆ ಈ ಕಡೆ ಕೃಷ್ಣೆ, ಈ ಥರ. ಇದು ತುಂಗಭದ್ರಾ ದಡ ಇರೋದ್ರಿಂದ ಜಂಬುನಾಥ ದೇವಸ್ಥಾನ ಆಯಿತು. ಅದಾದಮೇಲೆ ಹಂಪಿ ಕ್ಷೇತ್ರ ಶುರುವಾಯಿತು. ಹಂಗೆ ಬನ್ನಿ, ನಿಮ್ಮ ಕಾಲೋನಿ ನೋಡೋಣ ಸರ್. ಬರ್ರಿ ಮಾವರ. ಈ ರೋಡ್ ಎಲ್ಲಿಗೆ ಹೋಗುತ್ತೆ? ಮೈನ್ಸ್ಗೆ ಹೋಗುತ್ತಾ? ಇಲ್ಲ, ಮೇನ್ ರೋಡ್ ಕನೆಕ್ಟ್ ಆಗುತ್ತೆ ಸರ್. ಅವಾಗ ಬೈಪಾಸ್ ರೋಡ್ ಇರಲಿಲ್ಲ, ಇಲ್ಲಿಂದನೇ ಓಡಾಡ್ತಿದ್ವು ಲಾರಿಗಳೆಲ್ಲ. ಈಗ ನ್ಯಾಷನಲ್ ಹೈವೇ ಇದು, ಆದರೆ ಹೈವೇ ಇರಲಿಲ್ಲ. NH 63 ಇದು ಗುಂತಕಲ್ಲಿಂದ ಇದು ಟೆಂಟ್ಗಳು, ಇನ್ನು ಟೆಂಟ್ ಅಂದರೆ ಅವ್ರದ್ದು ಜಾಗ ಇದೆ, ಅಮೌಂಟ್ ಇಲ್ಲ ಮನೆ ಕಟ್ಕೊಳ್ಳೋಕ್ಕೆ. ನಾವು ಅಲ್ಲಿ ಇಲ್ಲಿ ಸ್ವಲ್ಪ ಸಾಲಾಗೆಲ್ಲ ಮಾಡ್ಕೊಂಡು ಕಟ್ಕೊಂಡಿದ್ದೀವಿ. ಇವ್ರು ಸ್ವಲ್ಪ ತುಂಬ ಇನ್ನೂ ಮನೆ ಕಟ್ಕೊಂಡಿಲ್ಲ. ಬಟ್ ಸರ್ಕಾರ 3,80,000 ಕೊಡ್ತಾ ಇದ್ರಲ್ಲ? ಕೊಟ್ಟಿದೆ, ಆದ್ರೆ ಎಷ್ಟಕ್ಕಾಗಲ್ಲ. ಈಗ ಭಾಳ ಬರೀ ಕಲ್ಲುಗಳು ತರ್ಸೋಕ್ಕಾಗಲ್ಲ, ಕಾಸ್ಟ್ಲಿ. ತರಿಸಿದ್ದಾರೆ ನೋಡಿ, ಕಟ್ಟೋಕ್ಕೆಲ್ಲ ಕಲ್ಲು ತರಿಸಿದ್ದಾರೆ ಇವರೆಲ್ಲ. ಇವರಿಗೆ ಸರ್ಕಾರಿ ಗೌರ್ಮೆಂಟ್ ನಿವೇಶನ ಕೊಟ್ಟಿದೆ, ಅಮೌಂಟ್ ಬರುತ್ತೆ. ಅಂದರೆ ಅಮೌಂಟ್ ಫಸ್ಟಿಗೆ ಬರಲ್ಲ ಸರ್, ನಾವೆಲ್ಲ ಕಟ್ಟಿದ ಮೇಲೆ ಒಂದೊಂದು ಬಿಲ್ ಬರುತ್ತೆ. ಬೇಸ್ಮೆಂಟ್ ಹಾಕಿದರೆ 90,000 ಬರುತ್ತೆ, ಅದ್ರ ಮೇಲೆ ಇನ್ನೊಂದು 90,000 ಬರುತ್ತೆ, ಅದ್ರ ಮೇಲೆ ಮತ್ತೆ 40,000 ಬರುತ್ತೆ. ಈ ಥರ ಫಸ್ಟ್ ಅಮೌಂಟ್ ನಮ್ಮ ಕೈಯಲ್ಲಿ ಕೊಡಲ್ಲ, ನಾವು ಇವ್ರು ಕಟ್ಟೋಕ್ಕೆಲ್ಲ ಕಲ್ಲು ತರಿಸಿದ್ದಾರೆ ಆಗಕ್ಕೆ. ಮತ್ತು ಅಮೌಂಟು ಎಲ್ಲ ಕಷ್ಟ ಅಲ್ಲ ನೋಡಿ. ಇವ್ರಿಗೆ ನಿವೇಶನ ಇದೆ, ಮನೆ ಇನ್ನೂ ಕಟ್ಟಿಲ್ಲ. ನಿವೇಶನಕ್ಕೆ ಅರ್ಧ ಕಟ್ಟಿ ಬಿಟ್ಬಿಡೋರು, ಅಮೌಂಟ್ ಇಲ್ಲ, ಬಿಲ್ ಆಗಿಲ್ಲ ಅಂತ ಬಿಟ್ಬಿಟ್ಟಿದ್ದಾರೆ. ಇನ್ನಿರೋರೆಲ್ಲ ಸಾಲ ಮಾಡ್ಕೊಂಡು ಕಟ್ಟಿದ್ದಾರೆ ಎಲ್ಲ. ಅದಕ್ಕೆ ಹಿಂಗೆ ಬದುಕ್ತಿರೋರು. ಹೌದು, ನಾವು ಹಿಂಗೆ ಇದ್ದಿದ್ದು, ಇದೇ ಗುಡಿಸಲೇ ಜೀವನ ಮಾಡೋದು. ಈಗ ಮನೆ ಕಟ್ಕೊಂಡಿದ್ದೀವಿ, ಇನ್ನು ಸುಮಾರು ಜನ ಕಟ್ಕೊಂಡಿಲ್ಲ. ಕಲಾಮಾಧ್ಯಮ ಅಂತ ಯೂಟ್ಯೂಬ್ ಚಾನಲ್ ನೋಡಿದ್ರಿ ಸರ್? ಅವಾಗೆಲ್ಲ ಮಣ್ಣು ಸಗಣಿಯಿಂದ ಸಾರಿಸ್ತಾ ಇದ್ದೀವಿ, ಇತ್ತೀಚೆಗೆ ಬಂಡೆಗಳೆಲ್ಲ ಹಾಕೊಂಡಿದ್ದೀವಿ. ಈಗ ಸ್ವಲ್ಪ ಕಲ್ಲು ಏನೋ ಪೂಜೆ ಮಾಡ್ತಾ ಇದ್ರು ಅಂತ ಇವರು ಸುಡುಗಾಡ್ಸಿದ್ರು, ನಾವೆಲ್ಲ ಒಂದೇ ಸುಡುಗಾಡ್ಸಿದ್ವಿ. ಮನೆ ಹೋಗ್ತಾರಲ್ಲ ಅವರು. ಹೌದೌದು, ಅಂದರೆ ಕಲ್ಲೆ ಮಾಡಲ್ಲ. ನಮ್ಮ ಹೆಸರು ಫಕೀರಪ್ಪ ಬಾದಿಗೆ ಅಂತಂದೇಳಿ, ನಾವು ಸುಡುಗಾಡ್ಸಿದ್ರ ಸಮುದಾಯದಲ್ಲಿ ಇವ್ರ ಪಕ್ಷ ಬರೋದ್ರಲ್ಲ, ಅವ್ರ ಜೊತೆಗೆ ನಾವು ಚಿಕ್ಕಮಗಳೂರು ಉತ್ಸವದಲ್ಲಿ ನಾವು ಹೋಗಿದ್ವಿ. ಈಗ ಅವರಂತೂ ಕಲೆ ಒಂದು ಸ್ವಲ್ಪ ಮಾಡಿದಾರೆ. ಈಗ ಅವ್ರ ಜೊತೆಗೆ ನಾವು ಸಂಗಡಿಯಾಗಿ ಇದ್ವಿ. ಆದರೂ ಕೂಡ ನಮ್ಮ ವಂಶ ಪರಂಪರೆಯೂ ಈಗ ನಮ್ಮ ಜನಗಳಲ್ಲಿ ಕಷ್ಟ. ಯಾಕಂದರೆ ಈಗ ಯುವ ಪೀಳಿಗೆಯಲ್ಲಿ ಕಮ್ಮಿ ಆಗಿದ್ದಾರೆ. ಈಗ ಇವರು ವಯಸ್ಸಿನಲ್ಲಿ ಆ ರೀತಿ ಮಾಡಿದ್ದಾರೆ, ವಂಶ ಪರಂಪರೆಯಿಂದ ಮಾಡಿದ್ದಾರೆ. ಆದರೆ ಇತ್ತೀಚೆಗೆ ಅಂದರೆ ಈಗ ಶಿಕ್ಷಣಕ್ಕೆ ಇದು ಹೋಗಿ ಈಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾಯಿದ್ದಾರೆ, ಮಕ್ಕಳೆಲ್ಲ ಈಗೆಲ್ಲ ಒಂದು ಸ್ವಲ್ಪ ಹಂತಕ್ಕೆ ಬಂದಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ಅಂದರೆ ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಕ್ಕಂಥ ಜೀವನ ನಮ್ಮದು. ಅಂದರೆ ಒಂದು ಊರಲ್ಲಿ ಒಂದು ವಾರ 15 ದಿನ ಇದ್ದು ಆ ಕಡೆ ಈ ಕಡೆ ಹೆಗ್ರ ಮೇಲೆ ಇದಿಟ್ಕೊಂಡು ಆ ಮಕ್ಕಳನ್ನ ಕುಂದಿರ್ಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಜೀವನ. ಅಲ್ಲಿ ಗುಡಿ ಅಂದರೆ ದುರ್ಗಮ್ಮ ಗುಡಿ ಆಗಲಿ, ಆಂಜನೇಯ ಗುಡಿ ಆಗಲಿ, ಇಲ್ಲ ಅಂದರೆ ಯಾವುದೂ ಇಲ್ಲ ಅಂದರೆ ಈ ರೀತಿ ಟೆಂಟು ಇಲ್ಲಿ ನಾವು ಎಲ್ಲ ಇಲ್ಲಿ ನೆಲ ಊರಿದ್ವಲ್ಲ ಎಲ್ಲ ಮಾಡಿದ್ವಿ. ಫಸ್ಟಿಗೆಲ್ಲ ಮಣ್ಣಿನಲ್ಲೇ, ಈಗ ಅಲ್ಲಿ ಮಣ್ಣಿದೆಯಲ್ಲ ಆ ಮಣ್ಣಲ್ಲೇ ಊರಿನ ಹೊರಗಡೆ ಸ್ಕೂಲ್ನ ಮೈದಾನದಲ್ಲಿ ಆಗಲಿ, ಇಲ್ಲ ಊರಿನ ಮುಂದ್ಗಡೆ ಒಂದು
ಜಮೀನ ಖಾಸಗಿ ನಿವೇಶನದಲ್ಲಿ ನಾವು ಉಳಿದುಕೊಂಡು ಅಲ್ಲಿ ಸಮಸ್ಯೆ ಇಷ್ಟು ಮಳೆಗಾಲದಲ್ಲಿ ಬಂದ್ರಪ್ಪ ಅಂದರೆ ನಮ್ಮ ಜೀವನ ಹೇಳ್ಬಾರ್ದು, ಕಷ್ಟ. ನಮ್ಮ ಜೀವನ ಅಂದರೆ ಆ ಮಳೆ ಒಂದು ಬಂತಿರ್ತದೆ, ಊಟಕ್ಕೆ ಜೀವನ ಕಷ್ಟ ಆಗ್ತಿತ್ತು. ಈಗ ಅಲ್ಲೆಲ್ಲೆಲ್ಲೆಲ್ಲಿ ನಿಲುಗಟ್ಟಾಗಿದೆ. ಆದರೆ ನಮ್ಮ ಜನಗಳಲ್ಲಿ ಇನ್ನೂ ಕಮ್ಮಿ, ಇನ್ನು ಯೋಜನೆಗಳು ಬಂದಿಲ್ಲ. ಈ ರೀತಿ ಕೆಲವು ಇನ್ನು ಯೋಜನೆಗಳು 4 ಲಕ್ಷ ಗ್ರಾಂಟ್ ಆಗಿತ್ತು, ಅದನ್ನು ನಮ್ಮ BJP ಸರ್ಕಾರ ಇದ್ದಾಗನೂ ವಾಪಸ್ ತೊಗೊಂಡ್ಬಿಡ್ತು. 300 ಕೋಟಿ ವಾಪಸ್ ತೊಗೊಂಡ್ಬಿಡ್ತು. ನಮ್ಮ ಭಿಕ್ಷುಕರಿಗೆ ಹಾಕಿರ್ತಕ್ಕಂಥದ್ದನ್ನು BJP ಸರ್ಕಾರ ಇದ್ದಾಗ ವಾಪಸ್ ತೊಗೊಂಡ್ಬಿಡ್ತು 300 ಕೋಟಿ. ಅದರಲ್ಲಿ ನಮ್ಮ ಜನಗಳಿಗೆ, ನಮ್ಮ ಸಮುದಾಯಗಳಿಗೆ ಮನೆ ನಿವೇಶನ ಅವೆಲ್ಲ ಅದರಲ್ಲೇ ಸಂಪ್ರದಾಯ ಪ್ರಕಾರವಾಗಿ ಅವರಿಗೆ ಏನು ಖರ್ಚು ವೆಚ್ಚ ಅಂತೇಳಿ ಸರ್ಕಾರ ಮಂಜೂರಾಗಿತ್ತು. ಅದು ಹೀಗಾಗಿ ಈಗ ನೋಡು, ಅದರಲ್ಲಿ ನಮ್ಮ ಜನಗಳಿಗೆ ಭಿಕ್ಷೆ ಬೇಡ್ತಕ್ಕಂಥ ನಮ್ಮ ಜೀವನ. ಈಗ ಇತ್ತೀಚೆಗೆ ನಮ್ಮ ಜನಗಳಲ್ಲಿ ಈಗ ನಾವೆಲ್ಲ ವಿದ್ಯಾವಂತರಾಗಿ ಅವರಿಗೆ ಒಂದು ನಮ್ಮ ಸ್ಥಿತಿ ಬರಬಾರ್ದು ಅಂತೇಳಿ ಮಕ್ಕಳಿಗೆ ಒಂದು ಶಾಲೆ, ಇಲ್ಲಿ ಟೆಂಟ್ ಸ್ಕೂಲ್ ಇದೆ. ಆ ಶಾಲೆಯಲ್ಲಿ ಮಕ್ಕಳು ಒಂದು 80ರಿಂದ 90 ಮಕ್ಕಳಿದ್ದಾರೆ. ನಮ್ಮ ಅಲೆಮಾರಿ ಮಕ್ಕಳೇ, ನಮ್ಮ ಸುರುವಾಡಿಸಿದ್ರು ಚಂದಾಸರು ಜಾಸ್ತಿ ಇಲ್ಲಿರ್ತಕ್ಕಂಥದ್ದು. ಈ ಏರಿಯಾದಲ್ಲಿ ನಮ್ಮ ಸುರುವಾಡಿಸಿದ್ರೆ ಜಾಸ್ತಿ ಇರೋದು. ಹೀಗಾಗಿ ನಮ್ಮ ಜನಗಳಿಗೆ ಇನ್ನೂ ಕೆಲವು ಸಮಾಜ ಕಲ್ಯಾಣ ಇಲಾಖೆಯಿಂದ ಕೆಲವು ನಿವೇಶನ ಮಂಜೂರು ಮಾಡ್ತು ಅಂತೇಳಿ ಎಲ್ಲ ಸಮೀಕ್ಷೆ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಇನ್ನೂ ಆಗಿಲ್ಲ, ಅದು ಅರ್ಧಕ್ಕೆ ನಿಂತ್ಕೊಂಡ್ಬಿಟ್ಟದ. ಸೊ ನಿಮ್ಮ ಮನೆ ಕಟ್ಟಬೇಕಾಗಿರೋ ದುಡ್ಡು ವಾಪಸ್ ಹೊರಟೋಗಿದೆ. ಈಗ ವಾಪಸ್ ಹೊಡಿ 4 ಲಕ್ಷ ಕೊಟ್ಟರೆ ಕಟ್ಬಿಡ್ತಿದ್ರಿ ಮನೆ ನೀವು? ಹೇಗೋ ಮಾಡ್ಕೊಂತಿದ್ದು ಸರ್. ಮತ್ತೆ ಹಿಂಗೆ ಇರ್ತಿರ್ಲಿಲ್ಲ, ಹಿಂಗೆ ಇರ್ತಿದ್ದಲ್ಲ. ಈಗ ಮಳೆ ಬಂದ್ರೆ ಏನು ಮಾಡ್ತೀರಿ? ಇಲ್ಲಿ ಮಳೆ ಬಂದರೆ ಜೀವನ ಅಷ್ಟ ನೀರೆಲ್ಲ ಒಳಗೆ ಹೋಗ್ಬಿಟ್ಟಿದೆ. ಎಲ್ಲ ಬೆಳಗ್ಗೆಲ್ಲ ನೀರು ಎಲ್ಲ ಒಳಗೆ ಹೋಗಿದ್ದು. ಮಳೆ ರಾತ್ರಿ ಮಳೆ ಬಂತು ರಾತ್ರಿ. ಮಳೆ ರಾತ್ರಿ ಬಂದಿದ್ದಕ್ಕೆ ಎಲ್ಲ ಮಳೆ ನೀರೆಲ್ಲ ಎಲ್ಲ ಇದೆಲ್ಲ ನೀರಿತ್ತು. ಎಲ್ಲ ನೀರೆಲ್ಲ ಹೊರಗೆ ಹಾಕಿವಿ. ಎಲ್ಲ ಪುಟ್ಟಿಯೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಮತ್ತೇನು ಈಗ ಹಂಗೆ ಇರೋಕ್ಕಾಗ್ತದೇನು ಸರ್? ಮಳೆ ಹೆಂಗಾಗಿರ್ತದ. ಹಂಗಾಗಿ ಭಾಳ ಸಮಸ್ಯೆ ಆಗ್ಬಿಟ್ಟದ. ಈಗ ನಮ್ಮ ಅಲೆಮಾರಿ ಅಭಿವೃದ್ಧಿ ನಿಗಮ ಐತಲ್ಲ, ಅಲ್ಲಿಂದ ಲೋನ್ ವಿತರಣೆ ಮಾಡಿದ್ರು ಕೂಡ 2 ವರ್ಷ 3 ವರ್ಷ ಆದರೂ ಕೂಡ ಇನ್ನೂ ಅಮೌಂಟ್ ಬಂದಿಲ್ಲ ನಮ್ಮ ಜನಗಳಿಗೆ. ಏನು ರೀ ಇಷ್ಟು ನಮ್ಮ ಜನಗಳಿಗೆ ತೆಗೆದು ಬಿಸಾಕಿದಂಗೆ ಆಗ್ಬಿಟ್ಟದ. ನಮ್ಮ ಜನಗಳಿಗೆ ಭಾಳ ಕಷ್ಟ ಆಗಿಬಿಟ್ಟಿದೆ. ದಯವಿಟ್ಟು ನೀವು ಕಲಾ ಮಾಧ್ಯಮದವರು ಬಂದಿದ್ದೀರಿ, ಆದರೂ ನಮಗೆ ನೀವು ಬಂದಿರತಕ್ಕಂಥದ್ದು ನಮಗೂ ಒಂದು ಸಂತೋಷ, ನಮಗೊಂದು ಖುಷಿ ಪ್ರೀತಿ. ನಾನು ನೋಡಿ ಯೂಟ್ಯೂಬ್ನಲ್ಲಿ ಎಲ್ಲ ಮಾಧ್ಯಮದಲ್ಲಿ ನೀವು ಎಲ್ಲ ಕಲಾ ಮಾಧ್ಯಮ ಜನಪದ ಕಲಾವಿದರಲ್ಲಿ ಮತ್ತು ಕೆಲವು ಬೇರೆ ಬೇರೆ ದೊಡ್ಡ ಕಲಾವಿದರಿಗೂ ಸಹ ನೀವೆಲ್ಲ ವಿಸಿಟ್ ಮಾಡಿದಿರಿ. ಆದರೆ ನೀವು ಈ ಒಂದು ವಿಸಿಟ್ ಮಾಡಿದೆ ಅಂದರೆ ನೀವೊಂದು ಪ್ರಚಾರಕ್ಕೆ ನಮ್ಮ ಜನಗಳಿಗೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡು ಅಂತೇಳಿ ನಾವು ದಯವಿಟ್ಟು ಕೇಳ್ತಾ ಇದ್ದೀವಿ. ಮಕ್ಕಳು ಎಷ್ಟು ನಿಮಗೆ? ಮಕ್ಕಳು 4 ಇದ್ದಾರೆ. 3 ಹೆಣ್ಮಕ್ಳು. ಅವರು BA ಮುಗಿಸಿದ್ದಾರೆ. BA ಒಬ್ಬ ಮುಗಿಸಿದೆ, BA ಮುಗಿಸಿದ ಅಮ್ಮ. ನಿಮ್ಮ ಮಕ್ಕಳು BA ಮಾಡಿದ್ದಾರೆ? BA ಮಾಡಿದ್ದಾರೆ. ಇನ್ನೊಬ್ಬ PUC ಮುಗಿದದ, ಇನ್ನೊಬ್ಬ SLC ಮುಗಿದಾರೆ, ಇನ್ನೊಬ್ಬ ಸಣ್ಣ ಮಗಳು ಈಗ 6ನೇ ಕ್ಲಾಸ್. ಈಗ ನಮ್ಮದು PUC ಆಗಿದೆ. ನಮ್ಮದು PUC ಆಗಿದೆ. ಜಾಬು ನಾವು ಸೋಷಿಯಲ್ ವರ್ಕ್ ಮಾಡ್ತೀವಿ. ಈಗ ನಾವು ಅಲ್ಲಿ ಲೈಬ್ರರಿ, ನಮ್ಮ ಸಮಾಜದ ಒಂದು ಲೈಬ್ರರಿ ಇದೆ, ಅಲ್ಲಿ ಹೋಗ್ತೀವಿ. ನಮ್ಮ ಜನಗಳಿಗೆ ಇನ್ನೂ ಕೆಲವು ಜಾಬ್, ನಿಮಗೆ ಊಟಕ್ಕೆ ಜಾಬು ಅದರಲ್ಲೇ ಮಾಡ್ತೀವಿ. ಅದರಲ್ಲೇ ಜೀವನ ಮಾಡ್ಕೊಂಡು ಸೋಷಿಯಲ್ ವರ್ಕ್ ಮಾಡ್ತೀವಿ. ಅದರಲ್ಲೇ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತೀವಿ. ದಯವಿಟ್ಟು ನಮ್ಮ ಜನಗಳಿಗೆ ಸರ್ಕಾರದಿಂದ ಹಿಂದಾಗಿರ್ತಕ್ಕಂಥ ಅನುದಾನ ಐತಲ್ಲ, ಅದನ್ನು ನೀವು ಬಿಡುಗಡೆ ಮಾಡಬೇಕು. ಅದೇ ಮೇನ್ ಹೋರಾಟ. ಇಲ್ಲ, ನಾವು ಆ ಟೈಮಲ್ಲಿ ಅವಕಾಶ ಇದ್ದಾಗ ನಾವು ಬೇಗ ಮಾಡ್ಕೊಂಡ್ವಿ ಸರ್. ಸ್ವಲ್ಪ ಲೇಟ್ ಆಯ್ತು, ಹೊರಟೋಗುತ್ತೆ. ಈಗ ಎಷ್ಟು ಭಾಳ ದಿನ ಆಗಿಲ್ಲ ಸರ್. BJP ಸರ್ಕಾರ ಇದ್ದಾಗ ಇದು ಇವರಿದ್ರಲ್ಲ, ಬೊಮ್ಮಾಯಿ ಇದ್ರಲ್ಲ, ಅವ್ರ ಪೀರಿಯಡ್ನಲ್ಲಿ 300 ಕೋಟಿ ನಮ್ಮ ಅಲೆಮಾರಿ ನಿಗಮಕ್ಕೆ ಹಾಕಿದ್ರ. ಎಲ್ಲ ಅವ್ರ ಸಮಾಜಿಗ ದೊಡ್ಡ ಸಮಾಜಗಳಲ್ಲಿ ಹಾಕಿ, ದೊಡ್ಡ ಸಮಾಜಗಳಲ್ಲಿ ಹಾಕಿದ್ರೆ ಅವರು ತೊಗೊಂಡಿಲ್ಲ. ನಮಗೆ ಹೆಂಗಂದ್ರೆ ಭಿಕ್ಷಾಟ ಬೇಡರಲ್ಲ, ನಾವು ಬೇಡ್ತಕ್ಕಂಥ ಜೀವನ ಅದನ್ನು ಊಟಕ್ಕೆ ಕೊಟ್ಟು ಕೈ ಬರ್ದಂಗೆ ಆಗ್ಬಿಟ್ಟು, ಊಟ ಕೊಟ್ಟು ಮತ್ತೆ ಕಸ್ಕೊಂಡಂಗೆ, ತಟ್ಟಿನ ಕಸ್ಕೊಂಡಂಗೆ ಆಗ್ಬಿಟ್ಟದ. ಈಗ ನಮ್ಮ ಜೀವನ ಸ್ಥಿತಿ ಹೇಳ್ಬಾರ್ದು, ಹಂಗಾಗ್ಬಿಟ್ಟದ. ದಯವಿಟ್ಟು ಈ ನಮ್ಮ ಜನಗಳು ಇನ್ನೂ ಇಲ್ಲಲ್ಲ ಅಂತಲ್ಲ, ನಮ್ಮ ಕರ್ನಾಟಕದ ಎಲ್ಲಾದರೂ ಕೂಡ ನಮ್ಮ ಜೀವನ, ಅಲೆಮಾರಿಗಳ ಜೀವನ ಇನ್ನೂ ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ಆಗ್ಬೇಕು ಅನ್ನೋದು ಐತಿ. ಅದನ್ನು ನಿಮ್ಮಂಥ ಕಲಾ ಮಾಧ್ಯಮದಲ್ಲಿಂದನೂ ಸರ್ಕಾರಕ್ಕೆ ಗಮನಕ್ಕೆ ತರ್ರಿ ಅಂತೇಳಿ ನಾವು ವಿಧೇಯನಾಗಿ ಕೃತಜ್ಞತೆ ಹೇಳ್ತೀವಿ. ನಾವು ಅದ್ಯಾರ ಫೋಟೋ? ಅದು ನಮ್ಮ ತಂದೆ, ನಮ್ಮ ತಾಯಿ. ಏನು ನಿಮ್ಮ ತಂದೆಯವ್ರ ಹೆಸರು? ನಮ್ಮ ತಂದೆಯವರಪ್ಪ ಯಲ್ಲಪ್ಪ ಅಂತೇಳಿ, ಯಲ್ಲಪ್ಪ ಬಾದಿ ಅಂತೇಳಿ.
ದೊಡ್ಡಯಲ್ಲಪ್ಪ ಬಾದಿಗಿ. ಹೌದು. ಅಮ್ಮ ಗಂಗಮ್ಮ ಬಾದಿಗಿ. ನಿಮ್ಮ ಮಗಳು ಎಮ್ PUC ಮುಗಿದೈತೆ ಎಮ್ದು. PUC ಮುಗಿದ. ಇನ್ನೊಬ್ಬ ಮಗ SLC ಈಗ ಫೇಲ್ ಆಗಿದ್ದಾನೆ. ಆದರೂ ಕೂಡ ನೆಕ್ಸ್ಟ್ 26ನೇ ತಾರೀಕಿದೆ. ಹಿಂಗಾಗಿ ನಮ್ಮ ಯೋಜನೆಗಳಿಗೆ ಸರ್ಕಾರ ಕಿತ್ಕೋಬಾರ್ದು ಸರ್. ಸರ್ಕಾರ ಹಾಕಿಕೊಟ್ಟದ ಅದನ್ನು ಹಾಕಿದ್ದನ್ನು ಮತ್ತೆ ಅದನ್ನು ಕಿತ್ಕೊಳ್ಳೋದು ತಪ್ಪದು. ಇಷ್ಟ ಅಡುಗೆ ಮನೆ. ಇನ್ನು ಅವಾಗಿನ್ನೂ ಭಾಳ ಚಿಕ್ಕದಾಗಿದ್ದು ಡೈರಿಗಳು, ಇದು ಟೆಂಟ್ಗಳು. ಈಗ ಸ್ವಂತ ನಿವೇಶನ ಆಗಿರೋದ್ರಿಂದ ದೊಡ್ಡದಾಗಿ ಹಾಕೊಂಡಿದ್ದಾರೆ. ಇವ್ರದ್ದು ಸ್ವಂತ ನಿವೇಶನ ಇದು. ನಿವೇಶನ ಇಷ್ಟೇ ಇರ್ತದೆ ಸರ್. ಅವಾಗ ಎಷ್ಟು ಇರ್ತೈತೆ ಗೊತ್ತಾ? ಅಲ್ಲಿಂದ ಇಲ್ಲಿವರೆಗೆ ಇಷ್ಟೇ. ಟೈಲ್ಸ್ ಅಷ್ಟು ಇಲ್ಲಿಂದ ಅಲ್ಲಿಂದ ಇಲ್ಲಿವರೆಗೂ ಇಷ್ಟೇ ಟೆಂಟ್. ಈಗ ಇವರು ಸ್ವಂತ ನಿವೇಶನ ಆಗಿರೋದ್ರಿಂದ ದೊಡ್ಡದು ಮಾಡ್ಕೊಂಡಿದ್ದಾರೆ, ವಿಶಾಲಾಗಿ ಮಾಡ್ಕೊಂಡಿದ್ದಾರೆ. ಮಳೆ ಬಂದರೆ ಗೊತ್ತಾಗುತ್ತವೆ ಸರ್. RCC ಮನೆಗಳೇ ಸೋರ್ತವೆ. ಇಂಥ ಮನೆಗಳದ್ದು ಕಷ್ಟ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಎಲ್ಲ ನೀರು ಗೀರೆಲ್ಲ ಮತ್ತು ನೀರು 2-3 ಸೇರಿ ಬರಲ್ಲ. ನೀರು ಸ್ಟಾಕ್ ಮಾಡ್ಕೊಂಡಿದ್ದಾರೆ. ಸಿಂಟೆಕ್ಸ್ ಇರಲ್ಲ. ಸಿಂಟೆಕ್ಸ್ ಇರೋರು ಸಿಂಟೆಕ್ಸ್ ಸ್ಟಾಕ್ ಮಾಡ್ಕೋತಾರೆ. ಇವರೆಲ್ಲ ಕೊಡಗಳಲ್ಲಿ 2-3 ದಿನ ಮಳೆ ಬಂದರೆ ಕರೆಂಟ್ ಬರಲ್ಲ. ಅವಾಗ ಅಟ್ಲೀಸ್ಟ್ ಕುಡಿಯೋಕ್ಕಾದ್ರೂ ನೀರು ಬೇಕಲ್ಲ. ಇವ್ರ ಪಾಪ 4 ಮಕ್ಕಳಲ್ಲ. ಎಲ್ಲ ಮಕ್ಳಿಗೆ ಊಟ ಕೊಡಬೇಕು, ತಿಂಡಿ ಕೊಡಬೇಕು, ಬಟ್ಟೆ ಕೊಡಬೇಕು, ಎಜುಕೇಷನ್ ಕೊಡಬೇಕು. ಇಲ್ಲಿಂದ 5 ಕಿಲೋಮೀಟ್ರ್ ಇದೆ ಸಿಟಿ. ಆಟೋಕ್ಕೆ ಹೋದರೆ 20 ರೂಪಾಯಿ ಬೇಕು. ಆ ಹುಡುಗಿ ಕಾಲೇಜಿಗೆ ಹೋಗ್ತಾಳೆ ಅಂದ್ಕೊಳ್ಳಿ, ಹೋಗಿ 20, ಬರೋಕ್ಕೆ 20, 40 ರೂಪಾಯಿ ಬಸ್ ಚಾರ್ಜ್ ಕೊಡಬೇಕು. 10 ರೂಪಾಯಿ ಏನಾದರೂ ತಿನ್ನೋಕ್ಕೆ. ಫ್ರೆಂಡ್ಸ್ ಎಲ್ಲ ಇರ್ತಾರಲ್ವ, ಡೈಲಿ 50 ರೂಪಾಯಿ ಕೊಡ್ಬೇಕು. ಆ ಮನುಷ್ಯ ದುಡಿಯೋದೇ 200-300 ರೂಪಾಯಿ ದುಡಿತಿರ್ತಾರೆ. ಹಾಗಾಗಿ ಇನ್ನು ಕಷ್ಟ ಹೋಗ್ತಾ ಮಾಡ್ಕೊತಾರೆ ಸರ್. ಕೆಲವರೆಲ್ಲ ಮನೆ ಸ್ವಲ್ಪ ಮಾಡ್ಕೊಂಡಿದ್ದಾರೆ. ಹಂಗೆ ನಿವೇಶನ ಅಂತ ಇದೆ ಸರ್. ಮೂಲತಃ ನಾವು ಮುಳ್ಳು ಕಟ್ಟಿಗೆ ಎಲ್ಲ ತೊಗೊಂಬಂದು, ನಿಮ್ಮ ಕಡೆ ಜಾಲಿ ಜಾಸ್ತಿ ಇಲ್ಲಿದೆಯಲ್ಲ, ಇದೇ ಮುಳ್ಳು ಕೈಯೆಲ್ಲ ಗುರ್ತಿರ್ತೇವೆ. ಮುಳ್ಳು ಕಟ್ಟಿಗೆ ಮುರಿದ್ಕೊಂಡು ಬಂದು ಜಾಲಿ, ಅದು ಬಳ್ಳಾರಿ ಜಾಲಿ ಅಂತಲೇ ಕರೀತಾರೆ ಅದನ್ನು. ಅದ್ರ ಹೆಸರೇ ಬಳ್ಳಾರಿ ಜಾಲಿ. ಅದು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಬೆಳೆಯುತ್ತೆ. ಅದು ಇವತ್ತೇನೋ ಜಿಂದಾಲ್ JSW ಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲೆಲ್ಲ ಇದ್ದಿದ್ದು ಬಳ್ಳಾರಿ ಜಾಲಿ. ಅದ್ರ ಕಟ್ಟಿಗೆಲ್ಲ ಮುರಿದು ಇದರಲ್ಲಿ ಅಡುಗೆ ಮಾಡ್ಕೊಳ್ಳೋದು. ಈಗೆಲ್ಲ ಗ್ಯಾಸ್ ಎಲ್ಲ ಮಾಡ್ಕೊಂಡಿದ್ದೀವಿ. ಸ್ವತಂತ್ರ ಬಂದು 76-77 ವರ್ಷ ಆದರೂ ಬಡವ್ರ ಬದುಕಿನ್ನು ಸುಧಾರಿಸಬಹುದು. ಹೌದೌದು, ಕಷ್ಟ ಸರ್. ಬಡವ್ರ ಬದುಕು ಭಾಳ ಕಷ್ಟ. ಎಷ್ಟು ವರ್ಷ ನೋಡಿ, ಇನ್ನು 100 ವರ್ಷ ಆದರೂ ಹಿಂಗೆ ಇರುತ್ತೆ. ಹಂಗೆ ಸರ್. ಯಾಕಂದರೆ ದುಡಿದಿರೋ ದುಡ್ಡು ಹೊಟ್ಟೆ ಬಟ್ಟೆಗೆ ಸಾಕಾಗಲ್ಲ. ಹಂಗಾಗಿ ಮನೆಗೆ ಕಟ್ಕೊಳ್ಳೋದು ಅದು ಕಷ್ಟ. ಸ್ವಲ್ಪ ಮುಂದುವರೆದವರಾದರೆ ಬೇರೆ ಕಡೆ ದುಡಿತಾರೆ, ಅದು ಮಾಡ್ತಾರೆ. ಘಟಲಿಂಗ ಮಠಲಿಂಗ ಆತ್ಮಲಿಂಗ ಅದು ಕಲ್ಲು ನಾಗರ ಕಂಡರೆ ಹಾಲನ್ನು ಎರೆಯುವರು, ದಿಟವಾದ ನಾಗರ ಕಂಡರೆ ಕಲ್ಲಿಂದೊಡೆದು ಕೊಲ್ಲೆನವರು, ಉಣಲಾರದ ಲಿಂಗಕ್ಕೆ ನಿವೇದನೆ ನೀಡುವರು. ಬನ್ನಿ ಅಲ್ಲಿ ಬನ್ನಿ ಇದು ಮಾಡ್ರಿ. ನೀವು ಬರ್ರಿ ಇಲ್ಲಿ ಈ ತೆಗಿಪದ. ಸ್ನೇಹಿತರೆ, ಕಾಲಾನುಕಾಲದಿಂದ ಒಂದು ರೀತಿ ಬುಡಕಟ್ಟು ಸಮುದಾಯ, ಅಲೆಮಾರಿ ಸಮುದಾಯ ಆಗಿದ್ದಂತಹ ಸುಡುಗಾಡು ಸಿದ್ಧರ ಸಮುದಾಯ ಈಗ ಸ್ವತಂತ್ರ ಬಂದು 75-76 ವರ್ಷಗಳ ನಂತರ ಒಂದು ಕಡೆ ನೆಲೆ ನಿಲ್ಲುವ ಪ್ರಯತ್ನ ಪುಟ್ಟದಾಗಿ ಮಾಡ್ತಾಯಿದ್ದಾರೆ. ಇನ್ನು ಎಷ್ಟು ವರ್ಷ ಅಲಿಬೇಕು ಅವರು? ಅಲೆದಾಟದ ಕಾಲ ಮುಗಿದಿದೆ ಅಂತ ಕಾಣುತ್ತೆ. ಒಂದು ಕಡೆ ನೆಲೆ ನಿಲ್ಲಬೇಕು, ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಅವರು ಬರುವ ಹಾಗೆ ಆಳುವ ಸರ್ಕಾರಗಳಿಗೆ ಅವ್ರಿಗೆ ವ್ಯವಸ್ಥೆ ಮಾಡಬೇಕು. ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕು. ಮೇಯ್ನು ಒಳ್ಳೊಳ್ಳೆ ಯೋಜನೆಗಳಿದ್ದಾವೆ, ಅವುಗಳ ಸರಿಯಾದ ಜಾರಿಗೊಳಿಸೋಕೆ ಆಗಬೇಕು. ಅವರ ಬದುಕು ಹಸನಾಗಬೇಕು. ಅವ್ರಿಗೆ ಮುಖ್ಯವಾಗಿ ಬೇಕಾಗಿರುವಂತಹ ಮನೆ, ಸೂರು, ವಿದ್ಯೆ ಅಂದರೆ ಅಕ್ಷರ ಮತ್ತು ಆಹಾರ ಇವೆಲ್ಲವೂ ಸಿಕ್ಕಿ, ಉದ್ಯೋಗ ಇವೆಲ್ಲವೂ ಸಿಕ್ಕಿ ಒಳ್ಳೆಯ ಕೆಲಸ ಆಗಲಿ ಅಂತ ಕೇಳ್ಕೊತೀನಿ. ಉಳಿದಂತೆ ವಿಠಲ್ ಅವರು ಮತ್ತು ಇವ್ರ ತಂದೆ ವಿರೂಪಾಕ್ಷಪ್ಪನವರು ಭಾಳ ದೊಡ್ಡ ಕಲಾವಿದರು. ಅವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಜನಪದ ಕಲಾವಿದರು. ನಮ್ಮ ಸುಡುಗಾಡು ಸಿದ್ಧರ ಕಮ್ಯುನಿಟಿಯಲ್ಲಿ ಸುಡುಗಾಡು ಸಿದ್ಧರನ್ನ ಪ್ರೀತಿ ಗೌರವದಿಂದ ಕಂಡ್ರೆ ಅದು ಕೂಡ ನಾವು ಕೂಡ ಗೌರವನೇ ಅಂತ ಕೇಳ್ಕೊತಾ. ಇದು ಹೊಸಪೇಟೆ, ವಿಜಯನಗರ ಜಿಲ್ಲೆ ಹೊಸಪೇಟೆ. ಇದು ನೀವು ನೋಡ್ತೀವಿ, ಸುತ್ತ ಗುಡ್ಡಗಳೇ ಇದ್ದಾವೆ. ಎಲ್ಲವೂ ಭಾಳ ಸಂಪತ್ತು. ನೋಡಿ ಎಂಥ ವಿರೋಧಾಭಾಸ ಅಂದರೆ ಹೊಸಪೇಟೆ, ತೋರಣಗಲ್ಲು, ನಮ್ಮ ಸಂಡೂರು ಇವೆಲ್ಲವೂ ಬಹಳ ಸಂಪದ್ಭರಿತವಾದ ನಾಡು, ಕಬ್ಬಿಣದ ಅದಿರು, ಮ್ಯಾಂಗನೀಸಿಂದ. ಆದರೆ ಅದ್ರ ಮಧ್ಯೆ, ಆ ಗುಡ್ಡದ ಮಧ್ಯೆ, ಗುಡ್ಡಗಾಡು ಪ್ರದೇಶದಲ್ಲೇ ಒಂದು ರೀತಿ ಕಮ್ಮರು ಹೋಗ್ತಾ ಇರುವಂಥ ಸುಡುಗಾಡು ಸಿದ್ಧರ ಬದುಕಿದೆ. ಅದೇ ವಿರೋಧಾಭಾಸ ಇಲ್ಲಿ. ಒಂದು ಕಡೆ ತುಂಬ ಶ್ರೀಮಂತಿಕೆ, ಒಂದು ಕಡೆ ಕಡು ಬಡತನ. ಎಂಥ ವ್ಯವಸ್ಥೆ ಇದೆ ನಮ್ಮ ಸಮಾಜದಲ್ಲಿ. ಸರಿ ಹೋಗಲಿ ಅಂತ ಕೇಳಿಕೊಂಡು ಸುಡುಗಾಡು ಸಿದ್ಧರ ಸಮುದಾಯಕ್ಕೆ ಒಳ್ಳೆಯದಾಗಲಿ ಸರ್. ಧನ್ಯವಾದ ತಮಗೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.